ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ಕಳೆದ ಒಂದು ವಾರ ನಾವು ಮುಖ್ಯವಾಗಿರೋದು ಪಾಠ ಮಾಡಿದ್ರಿ. ಯಾರಿಗೆ ಜ್ಞಾಪನ ಇದೆ ಏನು ಪಾಠ ಮಾಡಿದ್ರಿ ಅಂತ? ಎಲ್ಲ ರಿವೈಸ್ ಮಾಡಿದ್ರೆ ಇಲ್ಲ ಓದಿದ್ರೆ ಇಲ್ಲೋ? ಬ್ರದರ್ ಅದೇ ಮೃಗಗಳು ಮತ್ತೆ 4 ರಾಜ್ಯಗಳ ಬಗ್ಗೆ ಓದ್ದು ಬ್ರದರ್. ವೆರಿ ಗುಡ್ ವೆರಿ ಗುಡ್. ಪರವಾಗಿಲ್ಲ, ಜ್ಞಾಪನ ಇಟ್ಕೊಂಡಿದ್ದೀರಾ ಅಲ್ವರ? ನಾವು ನೋಡಿದ್ದು ಯಾವ್ದು ಅಂತಂದ್ರೆ 4 ಲೋಕದ ರಾಜ್ಯಗಳು. ಅದರಲ್ಲಿ ನೆಕ್ಸ್ಟ್ ಭೂಲೋಕದ ಸ್ಥಾಪನೆ ಆಗಿರಂತ 5ನೇ ಒಂದು ಸಾಮ್ರಾಜ್ಯದ ಬಗ್ಗೆ ನಾವೇನ್ ಮಾಡಿದ್ರಿ, ನಾವು ನೋಡ್ರಿ ಅಲ್ವರ? ಸೊ ಈ ವಾರ ನಾವೇನಪ್ಪ ಮಾಡೋಣ ಅಂದ್ರೆ ಇನ್ನೊಂದು ಬಹು ಮುಖ್ಯವಾಗಿರೋಂಥ ಪಾಠ ನಾವೇನ್ ಮಾಡೋಣ, ನಾವು ನೋಡೋಣ ಅಲ್ವರ? ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ದಯವಿಟ್ಟು ಎಲ್ಲರೂ ನೋಟ್ಸ್ಗಳನ್ನ ಬರ್ಕೊಳ್ಳಿ. ನಿಮ್ಗೆ ಏನೋ ಸಂದೇಹ ಏನೋ ಡೌಟ್ಸ್ ಇತ್ತು ಅಂದ್ರೆ ಲಾಸ್ಟ್ ಟೈಮ್ ಮಾಡೋದು ನೀವು ಖಂಡಿತವಾಗೆಲ್ಲ ಕ್ಲಾರಿಫೈ ಮಾಡ್ಕೋಬಹುದು. ಓಕೆನಾ? ಸೊ ನಮಗೆ ಸತ್ಯವೇದದಲ್ಲಿ ಗೊತ್ತಿರುವ ಹಾಗೆ ಎಷ್ಟಪ್ಪ ಪುಸ್ತಕ ಇದೆ ಸತ್ಯವೇದದಲ್ಲಿ ಅಂತ ನೋಡಿದ್ರೆ, ಮೊದಲನೇ ಪುಸ್ತಕ ಯಾವ್ದಪ್ಪ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ? ಬುಕ್ ಆಫ್ ಏನ್ರಿ? ಯಾವ್ದು? ಜೆನಿಸಿಸ್ ಅದರ. ಸೊ ಕೊನೆ ಪುಸ್ತಕ ಯಾವ್ದಪ್ಪ ಅಂತ ನೋಡಿದ್ರೆ ದ ಬುಕ್ ಆಫ್ ರೆವಲ್ಯೂಷನ್ ಅದರ. ಸೊ ಈ ರೀತಿ ಮೊದಲನೇ ಪುಸ್ತಕ ಮತ್ತೆ ಅನೇಕ ಒಂದು ಕೊನೆ ಪುಸ್ತಕ ಏನಾಗಿದೆ ಇದೆ ಅದರ. ಸರಿ, ಮೊದಲನೇ ಪುಸ್ತಕದಲ್ಲಿ ಏನಪ್ಪಾ ನಮ್ಗೆ ಕೊಟ್ಟಿದ್ರೆ ಅಂತ ನೋಡ್ದ ಅಂತಂದ್ರೆ ಏನ್ರಿ? ಆದಿಕಾಂಡದಲ್ಲಿ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಯಾವ ತರ ಸ್ಥಾಪನೆ ಮಾಡಿದ್ರು ಅಂತ ನಾವು ಕೊಟ್ಟು ನಾವೇನ್ ಮಾಡ್ತೀರಾ ನೋಡ್ತೀರಿ. ಅದೇ ತರ ಈ ಪ್ರಕಟಣೆ ಪುಸ್ತಕದಲ್ಲಿ ಈ ಕಳೆದೋಗಿರೋಂಥ ದೇವರಾಜ್ಯ, ಆದಿಕಾಂಡದಲ್ಲಿ ಕೊಟ್ಟಿರೋಂಥ ದೇವರಾಜ್ಯ ಯಾವ ತರ ಕಳ್ಕೊಂಡ್ನೋ ಆದಾಮು, ಆ ದೇವರಾಜ್ಯನ ಯಾವ ರೀತಿ ತಿರ್ಗಾ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಗೆ ಸ್ಪಷ್ಟವಾಗಿ ಪ್ರಕಟಣೆ ಪುಸ್ತಕದಲ್ಲಿ ನಾವು ಕೊಟ್ಟಿದ್ದು ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಸರಿ, ದೇವರು ಆದಾಮು ಪಾಪ ಮಾಡಿದ ನಂತರ ಏನಪ್ಪ ಮಾಡ್ತಾರೆ ಅಂತ ನೋಡಿದ್ರೆ ಅವ್ರನ್ನ ಈಡೇನ್ ತೊಡೆದ ಹೊರಗಡೆ ಏನ್ ಮಾಡ್ತಾರೆ? ಅವ್ರನ್ನ ಕಳಿಸ್ಬಿಡ್ತಾರೆ ಅದರ. ಈಡೇನ್ ತೊಡೆದನ್ನ ಕಳ್ಸೋದಕ್ಕಿಂತ ಮುಂಚೆ ಏನ್ರಿ ಒಂದು ಶಾಪ ಏನ್ ಮಾಡ್ತಾರೆ? ಕೊಟ್ಬಿಟ್ಟು ಅವ್ರು ಕಳಿಸ್ತಾರೆ. ಏನಂತ ಶಾಪ ಕೊಡ್ತಾರೆ? ನಿನ್ನ ನಿಮಿತ್ತವಾಗಿ ಭೂಮಿ ಏನಾಗಿದೆ? ಶಪಿಸಲ್ಪಟ್ಟಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಮುಳ್ಳು ಕಳೆಗಳನ್ನ ಏನ್ ಮಾಡ್ತಾರೆ? ತರ್ತಾರೆ. ನೀನ್ ಜೀವ ಮಾನವೆಲ್ಲ ಏನ್ ಮಾಡ್ಕೋ? ನೀನು ಬೇವ್ರ ಸುರಿಸಿ ನೀನು ಕಷ್ಟಪಟ್ಟು ದುಡ್ದು ಏನ್ ಮಾಡ್ಬೇಕು? ನೀನು ದುಡ್ದು ತಿನ್ನಬೇಕು ಅಂತ ಅಂದ್ಬಿಟ್ಟು ವಾಕ್ಯದಲ್ಲಿ ಏನ್ ಮಾಡ್ತಾರೆ? ನಮ್ಗೆ ಬಹು ಸ್ಪಷ್ಟವಾಗಿ ಹೇಳ್ತಾರೆ ಅದರ. ನೋಡಿ ಓದೋಣ, ಆದಿಕಾಂಡ 3:17 ಓದ್ತೀರಾ ಯಾರಾದ್ರೂ ಬ್ರದರ್ ಸಿಸ್ಟರ್ಸ್? ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿನ್ನದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ವೆರಿ ಗುಡ್. ನಿನ್ನ ನಿಮಿತ್ತ ಭೂಮಿಗೆ ಏನಾಗಿದೆ? ಶಾಪ ಬಂತು. ಆಮೇಲೆ ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ನೋಡ್ರ, ಜೀವಮಾನವೆಲ್ಲ ನೀನು ದುಡಿದು ಹುಟ್ಟುವಳಿನ ತಿನ್ನಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನೋಡಿ, ನಿನ್ನ ನಿಮಿತ್ತ ಭೂಮಿ ಶಪಿಸಲ್ಪಟ್ಟಿದೆ ಅಂದ್ಬಿಟ್ಟು ಮುಳ್ಳು ಕಳೆಗಳ ತರ್ತಾರೆ ಅಂತ ಹೇಳ್ತಾರೆ. ಹಿಂಗ್ ಹೇಳ್ಬಿಟ್ಟು ದೇವ್ರು ಏನಪ್ಪಾ ಮಾಡ್ತಾರೆ? ಈಡೇನ್ ತೊಡೆ ಹೊರಗಡೆ ಕಳಿಸ್ತಾರೆ. ಆದ್ರೆ ದೇವ್ರು ಎಷ್ಟು ಕರುಣಾಮಯಿ ಅಂತಂದ್ರೆ ಅವ್ರನ್ನ ಈಡೇನ್ ತೊಡೆದ ಹೊರಗಡೆ ಕಳ್ಸೋದಕ್ಕಿಂತ ಮುಂಚೆ ದೇವರು ಒಂದು ಮುಖ್ಯವಾದಂತ ಆಶ್ವಾಸನೆ ಏನ್ರಿ ಮಾಡ್ತಾರೆ? ಅವ್ರಿಗೆ ಕೊಡ್ತಾರೆ. ಏನಂತ ಆಶ್ವಾಸನೆ ಕೊಡ್ತಾರೆ ಅಂತಂದ್ರೆ ಓದ ನೋಡಿದ್ದೀನಿ, ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ, ಜೆನಿಸಿಸ್ 3:15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಹೀಗೆಯೇ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಆದರೂ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದೆನು. ವೆರಿ ಗುಡ್ ಬ್ರದರ್ ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ? ನಿನಗೂ ಈ ಸ್ತ್ರೀಗೂ ಏನ್ರಿ? ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವಾಗ ಏನ್ ಮಾಡ್ತೀನಿ? ಮಾಡುವೇನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಏನಾಗೋದು? ಜಜ್ಜುವುದು. ಅಲ್ವರ, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಅಂತ ಏನ್ ಮಾಡ್ತಾರೆ? ದೇವ್ರು ಹೇಳ್ತಾರೆ ಅದರ. ಸರಿ, ಇಲ್ಲಿ ನಿನಗೂ ಆ ಸ್ತ್ರೀಯ ಸಂತಾನಕ್ಕೂ ಅಂತ ಹೇಳ್ಬೇಕಾರೆ, ನಿನಗೂ ಅಂತ ಹೇಳ್ಬೇಕಾರೆ ಯಾರಿಗೆ ಹೇಳ್ತಾರದು? ಸರ್ಪಕ್ಕೆ ಏನ್ ಮಾಡ್ತಾರೆ ಹೇಳ್ತಾರ. ಯಾಕೆ ಸರ್ಪಕ್ಕೆ ಹೇಳ್ತಾರೆ ಅಂತಂದ್ರೆ ಸೇತಾನು ಏವಾಳನ್ನ ವಂಚಿಸ್ಬೇಕಾರೆ ಯಾರನ್ನ ಉಪಯೋಗಿಸ್ಕೊಂಡು ವಂಚಿಸ್ತಾನೆ ಅಂತಂದ್ರೆ ಸರ್ಪನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾನೆ? ವಂಚಿಸ್ತಾನೆ ಅಲ್ರ. ಅದಕ್ಕೆ ಬೈಬಲ್ ಏನ್ ನೋಡ್ತೀರಿ? ಸರ್ಪ ಬಂದ್ಬಿಟ್ಟು ಏವಳ ಹತ್ತ ಮಾತಾಡ್ತು ಅಂತ ನೋಡ್ತೀರಿ ಅದರ. ನೋಡಿ, ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯ. ಎಲ್ಲಾ ಸೋದರಿಗಳು ಎಲ್ಲ ಒಬ್ಬೊಬ್ಬರಾಗೆ ಓದ್ಬೇಕಾ ಕೇಳ್ಕೊತೀರಿ. ಓದಿ ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನೂ ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು. ನೋಡ್ರ, ಎಂದು ಕೇಳಲು ಏನಂತೆ? ಆ ಸ್ತ್ರೀ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಂತೆ? ಸರ್ಪ ಮಾತಾಡ್ತಂತೆ. ಏನಂತ ಮಾತಾಡ್ತು? ಏನವ್ವಾ ಏನ್ರಿ ಈ ಒಂದು ಮರದ ಹಣ್ಣ ತಿನ್ಬಾರ್ದು ಅಂತ ದೇವ್ರು ಹೇಳಿದ್ ನಿಜವೋ ಅಂತ ಅಂದ್ಬಿಟ್ಟು ಅಲ್ರ. ಸರ್ಪ ಮಾತಾಡ್ತಾ? ಅವಾಗ ಏನ್ ಹೇಳ್ತಾರೆ? ಇಲ್ಲ ಬದರ್ ಅವಾಗ ಮಾತಾಡ್ತೀವಿ, ಇವಾಗ ಮಾತಾಡ್ತಾ ಇಲ್ಲ ಅಂತಂದ್ಬಿಟ್ಟು ಅಲ್ವರ. ಅದ್ ನೋಡೋಣ ಅದರ. ಕರ್ತನಲ್ಲಿ ಪ್ರಿಯರುಗಳೇ, ಸರಿ, ಸೇತಾನು
ಯಾರ್ದ ಉಪಯೋಗಿಸ್ಕೊಂತ ನೋಡ್ತೀರಿ ಅಂತಂದ್ರೆ ಸರ್ಪನ. ಯಾಕೆ? ಸರ್ಪವು ಏನಾಗಿತ್ತಂತೆ, ಎಲ್ಲಾ ಒಂದು ಜೀವ ಜಂತುಗಳಲ್ಲಿ ಹೆಂಗಿತ್ತಂತೆ, ತುಂಬಾ ಹೆಂಗಿತ್ತಂತೆ ಅದೇ ಯುಕ್ತಿ ಯುಕ್ತಿ ಉಳ್ಳದಾಗಿತ್ತು. ಉಳ್ಳದಾಗಿತ್ತಂತೆ. ನೋಡ್ರ, ಏನು ಯುಕ್ತಿ ಉಳ್ಳದು ಅಂತಂದ್ರೆ ತುಂಬಾ ಜ್ಞಾನಿ ರೀ, ತುಂಬಾ ಇಂಟೆಲಿಜೆಂಟ್, ತುಂಬಾ ಸಟಲ್ ಅಲ್ವರ. ಅದಕ್ಕೆ ಸೈತಾನ್ ಏನ್ ಮಾಡ್ತಾನೆ, ಅವನಿಗೆ ಕಾರ್ಯಕ್ಕೆ ಸಾಧಕವಾಗಿರೋರ ತರ ಏನ್ ಮಾಡ್ತಾನೆ, ಕರೆಕ್ಟ್ ಆಗಿರೋ ಅಂತ ಒಂದು ಟೂಲ್ ಏನ್ ಮಾಡ್ತಾನೆ, ಉಪಯೋಗಿಸ್ತಾನೆ. ಅದು ಮಾತ್ರ ಅಲ್ಲ, ಸರ್ಪ ಆದಾಮ್ ಮತ್ತೆ ಅವಳ ಮನೆಯಲ್ಲಿ ಒಂದು ಸೇವಕಾರಿ. ಆದಾಮ್ ಮತ್ತೆ ಅವಳು ಒಂದು ರಾಜ ರಾಣಿ, ಅದರ ಅವ್ರ ಅರಮನೆನೇ ಈಡೇನ್ ತೋಟ, ಅರಮನೆಯಲ್ಲಿ ಅನೇಕರು ಕೆಲಸ ಮಾಡ್ತಾ ಇದ್ರು, ಎಲ್ಲ ಪ್ರಾಣಿಗಳು. ಅದರ ಆ ಪ್ರಾಣಿಯಲ್ಲಿ ಈ ಸರ್ಪ ಏನ್ರಿ, ಒಂದು ಪ್ರಾಣಿ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲಾ ಒಂದು ಸರ್ವೆಂಟ್ ಅಲ್ಲಿ ತುಂಬಾ ಕ್ಲೆವರ್ ಆಗಿರೋಂಥ ಸರ್ವೆಂಟ್ ಯಾರಪ್ಪ ನೋಡಿದ್ರೆ ಸರ್ಪ ರೀ. ಅದಕ್ಕೆ ಏನ್ ಮಾಡ್ತಾನೆ, ಸರ್ವೆಂಟ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂತಾನೆ, ಏನ ಯಜಮಾನನ್ನ ವಂಚನೆ ಮಾಡಕ್ಕೆ ಅಲ್ವರ. ಇವಾಗ ಯಾರು ಮನೆಯಲ್ಲಿ ಕಳ್ತನ ಆಗ್ಬಿಟ್ರೆ ಅಥವಾ ಮನೆಯಲ್ಲಿ ಮರ್ಡರ್ ಆಗ್ಬಿಟ್ರೆ ಪೊಲೀಸರು ಫಸ್ಟ್ ಎನ್ಕ್ವೈರಿಗೆ ಯಾರು ನಡೀತಾರೆ ಗೊತ್ತಾ? ಮನೆ ಕೆಲ್ಸತಾಳ್ನ. ಯಾಕೆ? ಮನೆ ಕೆಲ್ಸತಾಳಿಗೆ ಏನೆಲ್ಲ ಗೊತ್ತಿರ್ತಾರೆ ಗೊತ್ತಾ? ಸೀಕ್ರೆಟ್ ಆಗಿರೋಂಥ ವಿಚಾರ ಯಾರಿಗೂ ಗೊತ್ತಿರಲ್ವೋ, ಅದು ಯಾರು ಗೊತ್ತಿರ್ತಾರೆ? ಮನೆ ಕೆಲ್ಸತಾಳು ಗೊತ್ತಿರ. ಅದಕ್ಕೆ ನೋಡ್ಬೇಕಾರೆ ಸೇತಾನು ಅವನೇ ಬುದ್ಧಿವಂತ ರೀ. ಅದಕ್ಕೆ ನೋಡ್ಬೇಕಾದ್ರೆ ಒಂದು ಬುದ್ಧಿವಂತನಾಗಿರೋಂಥ ಒಂದು ವಸ್ತುನ ಏವಳನ್ನ ವಂಚನೆ ಮಾಡಕ್ಕೆ ಏನ್ ಮಾಡ್ತಾನೆ, ಅವ್ನು ಉಪಯೋಗಿಸ್ಕೊಂತಾನೆ ಅಲ್ವರ. ಅದಕ್ಕೆ ಸೇತಾನ ಹೆಂಗಪ್ಪ ಇದ್ದಾನೆ ಅಂತ ನೋಡಿದ್ರೆ ಸತ್ಯವೇದದಲ್ಲಿ ಏನ್ರಿ, ಎಲ್ಲಾರ ತಿಳ್ಕೊಳತರ ಕಪ್ಪಿಗೆ ಏನ್ರಿ ಒಂದು ಬಾಲ ಇಟ್ಕೊಂಡು, ತಲೆ ಮೇಲೆ ಕೊಂಬಿಟ್ಕೊಂಡು, 4 ಕೋರೆಗಳು, ಚೂಪಾಗಿರೋಂಥ ಬೆಳ್ಳುಗಳು, ಬಾಲ ಇಟ್ಕೊಂಡೆಲ್ಲ ಇದಾನೆ ಅಂತ ಮತ್ತೇನಿಲ್ಲ. ಇಲ್ಲ ರೀ, ಸತ್ಯವೇದಲ್ಲಿ ಏನ್ ಹೇಳ್ತಾರೆ, ನಾವು ಕಳಿಸ್ತಿ ನೋಡಿದಿರಲ್ಲ, ಏನಂತ ಕೊಡಿದ್ರೆ ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ ಅಂತ ಏನಾಗಿದೆ ವಾಕ್ಯದಲ್ಲಿ ಕೊಟ್ಟಿರೋದು ನೋಡ್ತೀರಿ. ನೀವು ಓದೋಣ. ಎಸೆಕ್ಯಲ್, ದಯವಿಟ್ಟು ಓದಿ 28:12. ಎಸೆಕ್ಯಲ್ 28:12. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಎದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಳು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ವೆರಿ ಗುಡ್. ಒಂದೊಂದೇ ವಾಕ್ಯ ನೋಡ್ಕೊಂಡೋಗೋಣ ಅಷ್ಟೇ. ತುಂಬಾ ಸಂತೋಷ. ಓಕೆನಾ? ಸೊ ನೋಡ್ಬೇಕಾದ್ರೆ ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಎಲ್ಲಿದ್ರಂತೆ ಇವರು? ದೇವರ ಉದ್ಯಾನವನವಾಗಿರಂತ ಏದೆನ್ನಲ್ಲಿ ಇದ್ದಂತೆ. ಸರಿ, ಇಲ್ಲಿ ತೂರಿನ ದೇಶ ಅಧಿಪತಿಗೆ ಮಾತಾಡ್ತಾ ಇದಾರಲ್ವಾ? ಇವನೇ ಈಡೇನ್ ತೋಟದಲ್ಲಿದ್ದ. ಈಡೇನ್ ತೋಟದ ಆದಮ ಅವಳನ್ನ ಓಡಿಸಿದ್ಮೇಲೆ ಯಾರು ಏನ್ ದೊಡ್ಡ ಹುಡುಕ ಹೋಗಕ್ ಆಗಿಲ್ವಲ್ಲ. ಆಕ್ಚುಲಿ ಇಲ್ಲಿ ಲೂಸಿಫರ್ನ ತೂರಿನ ದೇಶದ ಅಧಿಪತಿಗೆ ಏನ್ ಮಾಡ್ತಾರದು, ಹೋಲಿಕೆ ಮಾಡಿ ಹೇಳ್ತಾರದು ಅಲ್ವರ. ಅವನಿಗಿರೋ ಗುಣಲಕ್ಷಣಗಳು ಇದೆ ಅಂತ ಬಿಟ್ಟು ಅಲ್ವರ. ಹಂಗಾರೆ ತೂರಿನ ದೇಶ ಅಧಿಪತಿ ಇದೇನ್ ತೊಟ್ಟಿರ್ಲಿಲ್ಲ ಏನ್ರಿ, ಸರ್ವ ಸುಲಕ್ಷಣ ಶಿರೋಮಣಿಯಾಗಿರಂತ ಕೆರೂಬಾಗಿರಂತ ಲೂಸಿಫರು ದೇವರ ಉದ್ಯಾನವನವಾಗಿರಂತ ಏನೇನಾಗಿದ್ದಂತೆ ಅವನು ಇದ್ನಂತೆ ರೀ ಅಲ್ವರ. ಹೆಂಗಿದ್ದಂತೆ? ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರನಾಗಿದ್ದಂತೆ. ನೋಡೋರ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಲೂಸಿಫರ್ ಎಷ್ಟು ಚೆನ್ನಾಗಿದ್ದಾನೆ ಅಂತಂದ್ರೆ ಏನ್ರಿ, ಪ್ರಕಾಶವುಳ್ಳ ದೂತಂತರ ಇದಂತೆ. ಏನೋ ನಮ್ಮ ಮುಂದೆ ಬಂದ್ಬಿಟ್ಟ ಅಂತಂದ್ರೆ ನಾವೇ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀರಿ, ಇವನ್ನೇ ದೇವ್ರಂತ ತಿಳ್ಕೊಂಡ್ಬಿಟ್ಟು ಅಲ್ವರ. ಅಷ್ಟು ಚೆನ್ನಾಗಿದಂತೆ. ವಾಕ್ಯದ ಹೇಳ್ತಾರೆ 2 ಕೊರಿಂಥ 11:4. 2 ಕೊರಿಂಥ 11:14. ಕ್ಷಮಿಸಿ, 2 ಕೊರಿಂಥ 11:14. ಅರ್ಥ ಆಗಿಲ್ಲ. ವಿಕಾಸ್ ಬ್ರದರ್, ನೀವು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಓಕೆನಾ? ಲಾಸ್ಟ್ ಅಲ್ಲಿ ನಾನು ಹೇಳಂತ ವಾಕ್ಯಗಳನ್ನ ಒಂದೊಂದೇ ಬೈಬಲ್ ತೆಗೆದು ನೀವು ಓದಿ ನೋಟ್ಸ್ಗಳು ಬರ್ಕೊಳ್ಳಿ. ಅರ್ಥ ಆಗಿಲ್ಲ ಲಾಸ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ, ಓಕೆನಾ? 2 ಕೊರಿಂಥ 11:14 ಅಲ್ವಾ? ಕರೆಕ್ಟ್ ಬ್ರದರ್. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸೋದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಸಾಕ್ಬಿಡಿ ಥ್ಯಾಂಕ್ ಯು. ಸೇತನಿಗೆ ಸೇರಂತರ ಬರ್ತಾನ, ಪ್ರಕಾಶ ಉಳ್ಳ ದೂತನ ತರ ಬರ್ತಾನೆ ಅಂತಾರ್ರಿ ಅಲ್ವರ. ಅಂದ್ರೆ ಸೇತನೆಲ್ಲ ಹೆಚ್ಕೊಂಡಾಗ ಬಾಲ ಇಟ್ಕೊಂಡು ಕಪ್ಪಗಿರೋದು, ಕುರೂಪವಾಗಿರೋದೆಲ್ಲ ಏನು ಇಲ್ಲ ರೀ ಸತ್ಯವೇದದಲ್ಲಿ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿಗಳೇ, ಲೂಸಿಫರ್ ಅಂದ್ರೆ ಪದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ ಏನ್ರಿ, ಆ ಪದಕ್ಕೆ ಅರ್ಥ ಏನ್ರಿ, ಉದಯ ನಕ್ಷತ್ರ ಅಂತ. ವಾಕ್ಯ ಓದನ, ಯೆಶಾಯ 14:12. ನಕ್ಷತ್ರವೇ, ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದಿ, ಜನಾಂಗಗಳ
ಜನಾಂಗಗಳನ್ನು ಕೆಡುವಿದಿ. ನಿನ್ನ ನೀನು ಕೆಡಿಯಲ್ಪಟ್ಟ 4 ಉರುಳಿ ಓಕೆ. ಸೊ ನೋಡ್ಬೇಕಾದ್ರೆ ಏನ್ರಿ ಅಲ್ಲೇನಂತಾರೆ, ಉದಯ ನಕ್ಷತ್ರವೇ, ಬೆಳ್ಳಿಯೇ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅವರ. ಸೊ ಲೂಸಿಫರ್ ಏನ್ರಿ ಒಂದು ಉದಯ ಸೂಚಕ ನಕ್ಷತ್ರ. ಇನ್ನೊಬ್ರು ಉದಯ ಸೂಚಕ ನಕ್ಷತ್ರ ಇದ್ದಾರೆ ಸತ್ಯವೇದದಲ್ಲಿ, ಯಾರಿಗೆ ಗೊತ್ತಿದ್ಯಾ? ಕಳೆದ 2 ವಾರ ಮುಂಚೆ ಹೇಳಿದ್ನಲ್ಲ, ಇನ್ನೊಬ್ರು ಉದಯ ಸೂಚಕ ನಕ್ಷತ್ರ ಯಾರು ಬೈಬಲ್ ಅಲ್ಲಿ? ಯಾರು ಹೇಳ್ತೀರಾ? ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನು. ಎಲ್ಲಿ ಕೊಟ್ಟಿದೆ? ಪ್ರಕಟಣೆ 22:16. ಓದಿ ಸಂತೋಷ್ ಬ್ರದರ್, ಪ್ರಕಟಣೆ 22:16 ಓದಿ. ಓದಿ ಸಂತೋಷ್ ಬ್ರದರ್. ದಾವಿದ ವಂಶದವನು, ಹಾ. ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ನೋಡ್ರಾ ಹೆಂಗಿದ್ರಂತೆ? ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ ಅಂತ. ಯಾರಿಗೆ? ನಮ್ಮ ರಕ್ಷಕ ಯೇಸು ಕ್ರಿಸ್ತನ್ರಿ. ಅದ್ರ ಹಂಗಾರೆ ಬೈಬಲ್ ಅಲ್ಲಿ ಏನ್ರಿ ಇಬ್ರು ಉದಯ ಸೂಚಕ ನಕ್ಷತ್ರಗಳು ಏನಾಗಿದ್ದಾರೆ? ಇದಾರೆ ಅಲ್ವರ, ಕರ್ತನ ಪ್ರೀತಿಗಳೇ. ಅದ್ರ ಹಂಗಾರೆ ಇಬ್ರು ಇದಾರೆ ಅಂದ್ರೆ ಇಬ್ರು ಒಟ್ಟಿಗೆ ಏನಕ್ಕಲ್ಲ ಒಂದ್ ಕಾಲದಲ್ಲಿ ಇದ್ದಿರ್ಬೇಕಲ್ವಾ? ಇದರ ಇಬ್ರು ಒಟ್ಟಿಗಿದ್ರ ಒಂದ್ ಕಾಲದಲ್ಲಿ. ಹೆಂಗಾರೆ ಇದೆ ಬೈಬಲ್ ಅಲ್ಲಿ? ಎಸ್, ಬೈಬಲ್ ಇದೆ ನೋಡಿದ್ವಿ. ಇಲ್ಲಿ 38 ಪರಲೋಕದಲ್ಲಿ. ಯೋಬ 38, 6 ಮತ್ತು 7 ಓದಿ ಬ್ರದರ್. ಓದ್ರಿ ಪೀಟರ್ ಬ್ರದರ್, ಓದ್ತೀರಾ? ಯೋಬ 38, 6 ಮತ್ತು 7. ಸರಿ, ಪವಿತ್ರ ಅಷ್ಟ ಓದ್ಬೋದಾ? ಯೋಬ 38, 6 ಮತ್ತು 7. ಓದ್ಲಾ ಸರ್? ಓದಿ ಬ್ರದರ್, ಓದಿ. ಓಕೆ. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಭೂಲೋಕದ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ನೋಡ್ರ, ಮೂಲೆಗಲ್ಲನ್ನು ಹಾಕಿದವರು ಯಾರು? ಯಾರು? ಭೂಮಿಗೆ ಫೌಂಡೇಶನ್ ಹಾಕಿಲ್ಲ, ಜೊತೆಗೆ ಅವ್ರು ನೋಡ್ರಿ ಐತ್ರಿ. ಎಲ್ಲ ಜೊತೆಗೆ ಭೂಮಿ ಏನ್ ಮಾಡಿರೋದು? ಸೃಷ್ಟಿ ಮಾಡಿರೋದ್ರಿ. ಸಂತೋಷವಾಗಿ ಏನ್ ಮಾಡ್ರೆ ಭೂಮಿನೆಲ್ಲ ಸೃಷ್ಟಿ ಮಾಡ್ಬೇಕಾರೆ ಲೂಸಿಫರು ಯೇಸು ಕ್ರಿಸ್ತನು ಎಲ್ಲಾ ಸೇರಿ ಭೂಮಿಗೆ ಏನ್ ಮಾಡ್ರ? ಅಸ್ಥಿ ಬರೋಣ ಹಾಕೋರೆ ಅದರ. ಸೊ ಅವಾಗ ನೋಡ್ಬೇಕಾರೆ ಎಲ್ಲಾ ಒಟ್ಟಿಗೆ ಸೇರಿ ಏನ್ ಮಾಡಿದ್ರು? ತನ್ನ ಸ್ವರೂಪದ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನೇ ಮಾಡಿರೋ ಅಲ್ಲಿ ಸೃಷ್ಟಿ ಮಾಡಿರೋದು. ಅದರ ಭೂಲೋಕ ಸರ್ವ ಅಧಿಕಾರ ಏನಪ್ಪಾ ಮಾಡಿದ್ರೆ ಯಾರು ಕೊಟ್ಟರೆ ಆದಾಮ್ ಮತ್ತೆ ಅವಳಿಗೆ ಕೊಟ್ಟರು. ಆದಿಕಾಂಡ 1:26 ಹೇಳ್ತಾರಲ್ಲ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನ ಸೃಷ್ಟಿ ಮಾಡೋಣ. ಅವ್ರ ಭೂಲೋಕದಲ್ಲಿ ಏನ್ ಮಾಡ್ಲಿ? ಆಕಾಶ ಅಂತ ಪಕ್ಷಿಗಳ ಮೇಲೆಯೋ, ಇರುವಂತ ಮೀನುಗಳ ಮೇಲೆಯೋ, ಭೂಮಿ ಚಲಿಸುವಂತ ಎಲ್ಲಾ ಮೃಗಗಳ ಮೇಲೆಯೋ ದೊರೆತನ ಮಾಡಲಿ ಅಂತ ಅಧಿಕಾರ ಕೊಡ್ತಂತೆ. ಈ ಅಧಿಕಾರ ಕೊಟ್ಬಿಟ್ಟು ಲೂಸಿಫರ್ನ ದೇವ್ರು ಏನಪ್ಪಾ ಮಾಡಿದ್ರು ಅಂತಂದ್ರೆ, ಈ ಒಂದು ಆದಾಮ್ ಮತ್ತೆ ಅವಳ ಮೇಲೆ ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರೂಬಾಗಿ ಬಿಡ್ತಾರೆ. ಎಲ್ಲಿ ನೋಡಿ, ಎಜೆಕಿಯೇಲ್ 28:14 ಕೊಟ್ಟಿದೆ, ಓದಿ. ಎಜೆಕಿಯೇಲ್ 28:14. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನೋಡ್ರ, ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರೂಬಿ. ಇದೇನ್ ತೋಟದಲ್ಲಿ ನೀನ್ ಇದ್ದೆ, ನೀನು ಏನಪ್ಪಾ ರೆಕ್ಕೆ ತೆರೆದು ನೆರಳುವಂತ ಕೆರುಬು ಅಂತ ಹೇಳ್ತಾರೆ. ಏನು ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರುಬು ಅಂದ್ರೆ ಏನಂದ್ರೆ, ರೆಕ್ಕೆ ಅಂದ್ರೆ ಪ್ರೊಟೆಕ್ಷನ್, ನೆರಳು ಕೊಡೋದಂತೆ ಕಾಯೋದು. ಏನ್ರಿ ವಾಚ್ಮನ್ ತರ ಏನ್ರಿ ಒಂದು ಕೆಲಸ. ಯೋಚನೆ ಮಾಡಿರ್ತೀನಿ, ಲೂಸಿಫರ್ ಏನ್ರಿ ಹೆಂಗಿದ್ರಂತೆ ಅವರು? ಉದಯ ಸೂಚಕ ನಕ್ಷತ್ರ, ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಅಂತ ಉನ್ನತವಾದ ಸ್ಥಿತಿಯಲ್ಲಿರಂತ ಲೂಸಿಫರು ತನ್ನನ್ನು ತಾನೇ ತಗ್ಗಿಸ್ಕೊಂಡು ಮನುಷ್ಯನ್ಗೆ ವಾಚ್ಮ್ಯಾನ್ ಆಗಿರೋದಕ್ಕೆ ಅವರು ಇಷ್ಟಪಡ್ಲಿಲ್ಲ. ಅವಾಗ ಏನಾಯ್ತು ಅಂದ್ರೆ ದೇವ್ರ ವಿರುದ್ಧವಾಗಿ ಕೆಟ್ಟದಾಗಿ ಏನ್ ಮಾಡ್ತಾರೆ? ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಇದು ಹೇಗಪ್ಪ ಅಂತಂದ್ರೆ, ಇಮ್ಯಾಜಿನ್ ಮಾಡಿ, ನೀವೆಲ್ಲ ಒಂದು ಕಂಪ್ನಿಗೆ ಮ್ಯಾನೇಜರ್ ಅಂತ. ನಾಳೆಯಿಂದ ಬಂದ್ಬಿಟ್ಟು ನಿಮ್ಮ ಬಾಸ್ ಹೇಳ್ತಾರೆ, ನಿಮ್ಮ ಮ್ಯಾನೇಜರ್ ಅಲ್ಲಪ್ಪ, ನೀವು ವಾಚ್ಮನ್ ಆಗಿ ಕೆಲಸ ಮಾಡ್ಬೇಕು, ನಿಮ್ಗೆ ಹಿಂಗಿರ್ತಾರೆ. ದಿನ ಗೇಟ್ ಹತ್ರ ನಿಂತ್ಕೊಂಡು ನಿಮ್ಮ ಬಾಸ್ಗೆ ಸೊಲಿಟ್ ಹೊಡಿತಾ ಇದ್ರೆ ನಿಮ್ಗೆ ಹಿಂಗಿರ್ತಾರೆ. ಅದರ ಸಿಕ್ಕಾಪಟ್ಟೆ ಏನಾಗ್ತಾರೆ? ಕೋಪ ಬರ್ತಾರೆ ಅವನ ಬಗ್ಗೆ. ಇರೋದೆಲ್ಲ ಕೆಟ್ಟ ಆಲೋಚನೆಗಳು ಬರ್ತಾರೆ. ಇದೇ ಪ್ರಕಾರ ಏನಪ್ಪಾ ಆಯ್ತು ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯೇ, ಏನ್ರಿ ಲೂಸಿಫರ್ಗೂ ಕೂಡ ತಂದೆ ಆ ದೇವ್ರ ಮೇಲೆ ಎಲ್ಲಾ ರೀತಿ ತಪ್ಪಾದ ಅಭಿಪ್ರಾಯಗಳು ಬರಕ್ಕೆ ಶುರು ಆಯ್ತು. ಅವಾಗ ಅವನ ಮನ್ಸಲ್ಲಿ ಏನ್ ಮಾಡ್ತಾನೆ? ದೇವ್ರ ವಿರುದ್ಧವಾಗಿ ಕೆಟ್ಟದಾಗಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಹಿಂಗೆ ಯೆಶಾಯ 14ನೇ ಅಧ್ಯಾಯ ಹೇಳೋದ ರೀತಿಲಿ ಓದಿ. ಯೆಶಾಯ 14ನೇ ಅಧ್ಯಾಯ 13-14. ಅಮೃತ. ಸರಿ, ಓದ್ರಿ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ನೋಡ್ರಿ, ನನ್ನ ಸಿಂಹಾಸನವನ್ನು ಎಲ್ಲಾ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನರೂಢನಾಗುವೇನು. ಆಮೇಲೆ ನೆಕ್ಸ್ಟ್
ಉನ್ನತ ಮೇಘಮಂಡಲದ ಮೇಲೆ ಏರಿ ಹ್ಮ್ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಓಹೋ ಅಂದುಕೊಂಡಿದ್ದೀಯಲ್ಲ. ದೇವ್ರಿಗೆ ಈಕ್ವಲ್ ಆಗ್ತಿತ್ತು ಏನ್ ಮಾಡಂತೆ ಮನ್ಸಲ್ಲಿ ಹೇಳ್ಕೊಂಡ್ರೆ, ಮನ್ಸಲ್ಲಿ ಅರ್ಥ ಮಾಡ್ಕೊಡಿ. ಎಲ್ಲ ಓಪನ್ ಆಗಿ ಬಾಯ್ ಬಿಟ್ಟು ಹೇಳಿದ್ದಾರೆ, ಎಲ್ಲ ಮನ್ಸಲ್ಲಿ ಏನ್ ಮಾಡ್ತಾರೆ, ಈ ತರ ಥಿಂಕ್ ಮಾಡ್ತಾರೆ ನೋಡಿರ್ತೀನಿ. ಅದರ ಯಾವಾಗ ಈ ತರ ಥಿಂಕ್ ಮಾಡ್ತಾನೋ ಇದನ್ನ ಕಾರ್ಯರೂಪದಲ್ಲಿ ತರಕ್ಕೆ ಏನ್ ಮಾಡ್ತಾನೆ, ಅವ್ನು ಪ್ರಯತ್ನ ಮಾಡ್ತಾನೆ. ಹೇಗ್ ಮಾಡ್ತಾನೆ ಅಂತಂದ್ರೆ, ಹೇಗಾರ ಮಾಡಿ ಅದರ ಇವತ್ತು ಆದಾಮ್ ಮತ್ತೆ ಅವಳು ಭೂಲೋಕ ರಾಜ ರಾಣಿ ಆಗಿದ್ದಾರೆ, ಹೆಂಗಾರ ಮಾಡಿ ನಾನು ಇವ್ರನ್ನ ವಶಪಡಿಸ್ಕೊಂಡ್ಬಿಟ್ರೆ ಇವ್ರ ಬದಲಾಗಿ ನಾನೇನಾಗ್ಬೋದು ಭೂಲೋಕದಲ್ಲಿ ಒಂದು ರಾಜ ರಾಣಿ ಆಗಿರ್ಬೋದಲ್ಲ, ನಾನೇ ರಾಜನಾಗ್ಬಿಡ್ಬೋದಲ್ಲ ಅಂತ ಏನ್ ಮಾಡ್ತಾನೆ ಅಂದ್ರೆ ಆದಾಮ್ ಮತ್ತೆ ಅವಳನ್ನ ವಂಚಿಸೋದಕ್ಕೆ ಏನ್ ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಹೇಗ್ ಪ್ರಯತ್ನ ಮಾಡ್ತಾನೆ ಅಂತಂದ್ರೆ ಏನ್ರಿ, ಒಂದು ಸರ್ಪನ ಉಪಯೋಗಿಸ್ಕೊಂಡು ಸರ್ಪದ ಮುಖಾಂತರ ಏವಾಳಿಗೆ ಮಾತಾಡಕ್ ಶುರು ಮಾಡ್ತಾನೆ. ಹೇಗ್ ಮಾತಾಡ್ತಾನೆ, ಡೈರೆಕ್ಟ್ ಆಗಿ ಮಾತಾಡಲ್ಲ ರೀ, ಸರ್ಪ ಉಪಯೋಗಿಸ್ಕೊಂಡು ತಿನ್ಬಾರ್ದಂತ ಹಣ್ಣನ್ನ ತಿನ್ನೋ ರೀತಿಯಲ್ಲಿ ಮಾಡಿತಾನೆ. ಇದನ್ನ ಈ ದೃಷ್ಟಿನ ನೋಡಿದ ತಕ್ಷಣ ಏವಾಳ ಮನಸ್ಸಲ್ಲಿ ಎಷ್ಟೋ ಆಲೋಚನೆ ಏನಾಗಿರ್ತಾರೆ, ಹುಟ್ಟಿರ್ತಾರೆ. ಏನಂತ ಹುಟ್ಟಿರ್ತಾರೆ, ಅಯ್ಯೋ ದೇವ್ರು ಎಣ್ಣ ತಿನ್ಬೇಡ ಅಂತ ಹೇಳಿದ್ರಲ್ಲ, ಇದ್ಯಾಕೆ ಈ ಸರ್ಪ ತಿಂದು ಬದುಕಿದ್ಯಲ್ಲ ಅಂತ ಏನಾಗಿರ್ತಾರೆ, ಒಂದು ಪ್ರಶ್ನೆ ಏನಾಗಿರ್ತಾರೆ ಮನಸ್ಸಲ್ಲಿ ಉದ್ಭವ ಆಗಿರ್ತಾರೆ. ಇದಕ್ಕೆ ಸೇತಾನ ಏನ್ ಮಾಡ್ತಾನೆ, ಈ ಪ್ರಶ್ನೆಗೆ ಮನಸ್ಸಲ್ಲಿ ಉತ್ತರ ಕೊಟ್ಟಿರ್ತಾರೆ ನೋಡಿರ್ತೀನಿ. ಅದ್ರ ನೋಡಿ, ಇದು ಸಾಧ್ಯನಾ ಅಂದ್ರೆ ಸಾಧ್ಯ. ಯೋಚನೆ ಮಾಡ್ರಿ, ಇವಾಗ ನೀವು ಏನೋ ಒಂದು ವಿಚಾರ ನೋಡ್ತಾ ಇರ್ತೀರಾ, ಅದರ ಏನೋ ವಿಚಾರ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಸಡನ್ ಆಗಿ ಒಂದು ಮನಸ್ಸಲ್ಲಿ ಅಂತ ಆಲೋಚನೆ ಬರ್ತಾರೆ. ಆ ಆಲೋಚನೆ ಬಂದಿದ ತಕ್ಷಣ ಆಲೋಚನೆಗೆ ಪ್ರಶ್ನೆಗೆ ಉತ್ತರ ಏನಾಗ್ಬಿಡ್ತದೆ ನಿಮ್ಗೆ ಹಂಗೆ ಒಂದು ಬರ್ತದೆ, ಅದಕ್ಕೆ ಇನ್ನೊಂದು ಪ್ರಶ್ನೆ ಬರ್ತಾರೆ, ಮನಸ್ಸಲ್ಲಿ ಅಂತ ಆಲೋಚನೆಗಳು ಪ್ರಶ್ನೆ ಉತ್ತರ ಹಿಂಗೆ ಓಡಾಡ್ತಾರೆ. ಇದೇ ರೀತಿ ಏನಾಗಿದ್ದಲ್ಲಿ ಅಲ್ಲಿ ಸೇತಾನಿಗೆ ಏನಾಗಿದ್ದಂತೆ, ಒಂದು ಪ್ರಶ್ನೆ ಒಂದು ಬಂತು. ಏವಾಳ ಮನಸ್ಸಲ್ಲಿ ಸೇತಾನ ಮಾಡಿದ ಪ್ರಶ್ನೆ ಆಗ್ತಾನೆ, ಬದುಕಿದೆಯಲ್ಲ ಅಂತ. ಇದಕ್ಕೆ ಸೇತಾನ ಏನು ಉತ್ತರ ಕೊಟ್ಟಿದ್ದಾನೆ, ಏನ್ರಿ, ನೀನು ಹೇಗೂ ಸಾಯುವುದಿಲ್ಲ. ಅವಾಗ ಏವಾಳಿಗೆ ಇನ್ನೊಂದು ಪ್ರಶ್ನೆ ಮಾಡ್ತಾರೆ, ಹಂಗಾರೆ ಈ ದೇವ್ರು ಏನಕ್ಕಪ್ಪ ಹಿಡಿದು ತಿನ್ಬೇಡ ಅಂತಂದ್ಬಿಟ್ಟು. ಅದಕ್ಕೆ ಅಯ್ಯೋ ನೀನ್ ತಿಂದ್ರೆ ದೇವ್ರ ತರ ಆಗೋತಿ ಅಂತ ದೇವ್ರಿಗೆ ಭಯ ಅಂತಂದ್ಬಿಟ್ಟು ಅಲ್ರ. ಅದಕ್ಕೆ ಅಯ್ಯೋ ನಾನು ದೇವ್ರ ತರ ಆಗೋಯ್ತೀನ ಅಂತಂದ್ಬಿಟ್ಟು ಇವಳು ಏನ್ ಮಾಡ್ತಾರೆ, ಆಸೆಯಿಂದ ತಿನ್ಬಾರಾಗಿದ್ದ ಹಣ್ಣನ್ ಏನ್ ಮಾಡ್ತಾಳೆ, ಅಲ್ಲಿ ತಿನ್ಬಿಡ್ತಾಳೆ. ಈ ರೀತಿ ಲೋಕದಲ್ಲಿ ಪಾಪ ಏನ್ರಿ ಮೊದಲು ಪ್ರವೇಶಿಸ್ತು, ಇದು ಮರಣದಂಡ ಏನಾಯ್ತು ಲೋಕ. ಇದು ಬರೋದಕ್ಕೆ ಏನ್ ಕಾರಣ ಅಂದ್ರೆ ಒಂದು ಸರ್ಪ. ಅದ್ರ ನೋಡಿ, ಒಂದೇ ಒಂದು ಪ್ರಶ್ನೆ ಯಾರ ಮುಖಾಂತರ ಬಂದಿದೆ, ಎರಡು ಪ್ರಶ್ನೆ ಸರ್ಪದ ಮುಖಾಂತರ ಬಂತಂದ್ರ, ಈ ಸರ್ಪದ ಮುಖಾಂತರ ಪ್ರಶ್ನೆ ಬಂದಿರೋದ್ರಿಂದಾನೆ ಇವತ್ತು ಕೂಡ ನಾವು ಪ್ರಶ್ನೆ ಚಿಹ್ನೆ ಹಾಕ್ಬೇಕ್ರೆ ಯಾವ ತರ ಹಾಕ್ತಿರಿ, ಸರ್ಪದ ಎಡೆ ತರ ಏನ್ ಮಾಡ್ತೀರಿ ಹಾಕ್ತಿರಿ. ಯಾಕೆ ಸರ್ಪದ ಎಡೆ ತರ ಅಂತ ಹಾಕೋದು, ಏನ್ರಿ ಸರ್ಪದಿಂದ ಏನಾಯ್ತು ಪ್ರಶ್ನೆ ಬಂತು ನೋಡಿ. ಯಾವ ತರ ಅಬ್ಸರ್ವ್ ಮಾಡಿದ್ರಾ, ಎಲ್ಲಾ ಪಂಕ್ಚುಯೇಷನ್ ಮಾರ್ಕ್ ಡಿಫ್ರೆಂಟ್ ಆಗಿದೆ. ಇದು ಯಾಕೆ ಕ್ವಶನ್ ಮಾರ್ಕ್ ಪತ್ರ ಇದ್ರ ಹಾಕಿದ್ರು, ಯಾರು ಹಾಕಿದಾರ ಯೋಚನೆ ಬಿಟ್ಟು, ಬೇರೆ ಹಾಕ್ಬೋಯ್ತಲ್ವಾ, ಏನೋ ಹಾಕ್ಬೋದಾಗಿತ್ತು, ಏನೋ ಇದೆ, ಇದನ್ನ ಮಾತ್ರ ಹೀಗೆ ಹಾಕ್ಬಾರ ಅಂತಂದ್ರೆ ಸರ್ಪದಿಂದ ಉದ್ಭವ ಆಗಿರೋ ಪ್ರಶ್ನೆ ಲೋಕದಲ್ಲಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಹಸುಗಳೇ, ಅದಕ್ಕೆ ನೋಡ್ಬೇಕಾದ್ರೆ ಯಾವಾಗ ಇವ್ರು ಪಾಪ ಮಾಡ್ತಾರೋ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಈಡೇನ್ ತೊಟ್ಟು ಹೊರಗಡೆ ಏನ್ ಮಾಡ್ತಾರೆ, ಅವ್ರನ್ನ ಕಳಿಸ್ಬಿಡ್ತಾರೆ. ಅದರ ಕಳಿಸ್ಬಿಟ್ಟ ಆಮೇಲೆ ದೇವ್ರ ಎಂತಂದ್ರು, ನಿನ್ನ ನಿಮಿತ್ತ ಭೂಮಿ ಶಪಿಸಲ್ಪಟ್ಟಿದೆ, ಮುಳ್ಳು ಕಳೆಗಳನ್ನ ತರ್ತಾರೆ, ನೀನ್ ಜೀವಮಾನ ಬೆವ್ರು ಸೂಸಿ ಕಷ್ಟಪಟ್ಟು ದುಡಿಬೇಕು ಅಂತ ಹೇಳ್ತಾರಲ್ಲ. ಇದೇ ರೀತಿ ಆದಾಮು ಮತ್ತೆ ಅವಳು ಈಡೇನ್ ಹೊರಗಡೆ ಹೋಗಿ ಮೇಲೆ ಕಷ್ಟಪಟ್ಟು ಬೆವ್ರು ಸುರಿಸಿ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಹುಟ್ಟಿ ಉಳಿನೇ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಮುಳ್ಳು ಕಳೆಗಳನ್ನ ತರ್ತಾರೆ ಅಂತ ಹೇಳ್ತಾರೆ ಅಲ್ವರ. ಯೋಚನೆ ಮಾಡಿ, ಆದಾಮ್ಗೆ ಈಡನ್ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಹಂಗೆ ಒಂದ್ಸತಿ ಏನಾರೋ ಮುಳ್ಳು ಚುಚ್ಕೊಂಡಿದ್ರೆ ಅವ್ನಿಗೆ ಹೆಂಗ್ ಗೆಪ್ತ ಬಂದಿರ್ತಾರೆ, ಏನ್ ಗೆಪ್ತ ಬಂದಿರ್ತಾರೆ ಅಂತಂದ್ರೆ, ಏನ್ರಿ ಈಡೇನ್ ತೋಟದಲ್ಲಿ ಎಷ್ಟು ಚೆನ್ನಾಗಿದ್ರಿ, ಎಷ್ಟು ಸಂತೋಷವಾಗಿದ್ರಿ, ಇಲ್ಲಿ ಬಂದಿದ್ಮೇಲೆ ಇಷ್ಟೆಲ್ಲ ಅನ್ಭವಿಸ್ಬೇಕಲ್ಲ, ಬೆವ್ರು ಸುಸಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮುಳ್ಳು ಚುಚ್ಕೊಂಡಿದ್ರೆ ಏನಾಗಿರ್ತಾರೆ, ಸಿಕ್ಕಾಪಟ್ಟೆ ಏನಾಗಿರ್ತಾರೆ, ಅವ್ನ ಕೋಪ ಬಂದಿರ್ತಾರೆ. ಆ ಕೋಪ ಯಾರ ಮೇಲೆ ಬಂದಿರ್ತಾರೆ, ಸರ್ಪದ ಮೇಲೆ ಬಂದಿರ್ತಾರೆ ನೋಡಿರ್ತೀನಿ. ಹಲೇ ಸರ್ಪ, ಈ ಸರ್ಪದಿಂದ ಹಿಂಗ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು, ಅದರ ಈ ಸರ್ಪ ನಂಗೆ ವಂಚಿಸ್ಬಿಡ್ತಲ್ಲ, ಮೋಸ ಮಾಡ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ಏನ್ರಿ ಎಲ್ಲಿ ಸರ್ಪ ನೋಡಿರ್ತಾನ ಇಮ್ಮಿಡಿಯೇಟ್ ಆಗಿ ಸರ್ಪಕ್ಕೆ ಏನ್ ಮಾಡ್ತಾನೆ, ಹೊಡಕ್ಕೆ ಹೋಗಿರ್ತಾನೆ. ಅದರ ಇವಾಗ ಸರ್ಪಕ್ಕೆ ಹೊಡೆದ್ರೆ ಸರ್ಪ ಸತ್ತೋಯ್ತದ ಹೇಳ್ರಿ, ಎಲ್ಲಿ ಸಾಯ್ತದೆ, ಸರ್ಪ ಹೊಡೆದ ಹಿಂಗೆಲ್ಲ ಸಾಯಲ್ಲ ಅಲ್ವರ. ಏನ್ ಮಾಡ್ಬೇಕು, ತಲೆಗೆ ಹೊಡಿಬೇಕು. ಅವಾಗ ಏನ್ರಿ ಎಷ್ಟು ಸರಿ ಹೊಡೆದಿರ್ತಾನೆ, ಅರ್ಧಕ್ಕರ್ಧ ಎಸ್ಕೇಪ್ ಆಗಿ ಬದುಕ್ಬಿಡ್ತಾರೆ. ಆಮೇಲೆ ಈಡೇನ್ ತೋಟದಲ್ಲಿ ದೇವ್ರು ಹೇಳ್ದಲ್ಲ, ನಿನಗೂ ಸ್ತ್ರೀಯ ಸಂತಾನಕ್ಕೂ ಹಾಗೆ ತನ ಇರುವ ಹಾಗೆ ಮಾಡುವೇನು, ನೀನದು ಹಿಮ್ಡಿಯನ್ನು ಕಚ್ಚಿವಿ, ಅದು ನಿನ್ನ ತಲೆ ಏನ್ ಮಾಡ್ತಾರೆ ಜಜ್ಜುವುದು. ಓಹೋ, ಹಂಗಾರೆ ಹೊಡೆದಲ್ಲಿ ಹೊಡಿಬೇಕು, ತಲೆಗೆ ಹೊಡಿಬೇಕಪ್ಪ ಅಂತ ಏನ್ ಮಾಡ್ತಾನೆ, ಆದಾಮ ಒಂದ್ಸತಿ ತಲೆಗೆ ಹೊಡೆದವಾಗ ಸರ್ಪ ಸತ್ತೋಗ್ಬಿಡ್ತಾರೆ. ಅವಾಗ ಏನಾಗಿರ್ತಾರೆ, ಓ ದೇವ್ರ ಮಾತು ಏನಾಯ್ತು, ಈ ತರ ಇದೆಯಲ್ಲ ಅಂತ ಅಂದ್ಬಿಟ್ಟು ಹಂಗ ಅರ್ಥ ಆಗಿದೆ. ಅದೇ ತರ ದೇವರು ಆದಾಮ್ಗೆ ಅಲ್ಲಿ ಹೇಳಿರೋಂಥ ಮಾತಲ್ಲಿ ಎರಡು ಅರ್ಥ ಇದ್ದಾರೆ. ಒಂದು ನೇರವಾಗಿರೋಂಥ ಭಾಷೆ ಇದೆ, ಇನ್ನೊಂದು ಆತ್ಮಿಕ ಅರ್ಥ ಏನಾಗಿದೆ ಇದೆ. ನೇರವಾಗಿರೋ ಭಾಷೆ ಏನಪ್ಪಾ ಅಂತಂದ್ರೆ, ಏನ್ರಿ ನೀನು ಜೀವಮಾನವೆಲ್ಲ ಏನ್ರಿ ತವದು ಏನ್ ಮಾಡ್ತೀನಿ, ನೀನು ತಿರ್ಗಾಡ್ತೀಯ, ನೀವು ಹೊಟ್ಟೆ ಮೇಲೆ ಏನ್ ಮಾಡ್ತೀನಿ, ನೀನು ತಿರ್ಗಾಡ್ತೀಯ ಅಂತ ಸರ್ಪಕ್ಕೆ ಏನ್ ಮಾಡಿದ್ರೆ ಶಾಪ ಕೊಡ್ತಾರ. ಏನರ್ಥ, ಏನ್ರಿ ಸರ್ಪ ಮೋಸ್ಟ್ಲಿ ಈಡೇನ್ ತೋಟದಲ್ಲಿ ಕೈ ಕಾಲು ಇತ್ತನೋ, ಅದರ ಈ ಒಂದು ವಂಚನೆ ಮಾಡಿದ್ಮೇಲೆ ದೇವ್ರು ಶಾಪ ಕೊಟ್ಟಿದ್ಮೇಲೆ ಏನಂತ ಹೊಟ್ಟೆ ಮೇಲೆ ತೇಯಿಸೋ ರೀತಿಯಲ್ಲಿ ಏನ್ ಮಾಡ್ತಾರೆ, ದೇವರವ್ರಿಗೆ ಶಾಪ ಕೊಟ್ಬಿಡ್ತಾರೆ.
ಆಮೇಲೆ ಜೀವಮಾನವೆಲ್ಲ ಏನಂತೆ ನೀನು ಧೂಳನ್ನು ನೆಕ್ಕುವಿ ಅಂತ ಹೇಳ್ತಾರೆ. ಏನ್ ಧೂಳು ನೆಕ್ಕೋದು ಅಂತಂದ್ರೆ ಏನ್ ಸರ್ಪ ಬರೀ ಧೂಳು ತಿಂತದ? ಮೊಟ್ಟೆ ಕೋಳಿ ಚಿಕನ್ ಎಲ್ಲ ತಿನ್ನಲ್ವಾ? ಎಲ್ಲ ತಿಂತಾನೆ. ಅದ್ರ ಬರೀ ಧೂಳು ಏನರ್ಥ? ಧೂಳು ಅಂತಂದ್ರೆ ಸಾವು ರೀ. ಕೆಲವು ಜನ ಹೇಳ್ತಾರೆ ನಿಮ್ ಬಾಯಿಗೆ ಮಣ್ಣಾಕ ಅಂತ ಹೇಳ್ತಾರೆ ಗೊತ್ತಾ? ಆ ಥರ ಏನ್ರಿ ನೀವು ನೆಗೆಬಿ ಸಾಯ ಅಂತ ಅಂದ್ಬಿಟ್ಟು ಅಂದ್ರೆ ಸಾವು. ಸಾವು ಅಂದ್ರೆ ಸರ್ಪಕ್ಕೂ ಕೂಡ ಸಾವಿದೆ ಅಂತಾನೆ ಏನ್ ಮಾಡ್ತಾರೆ ದೇವ್ರು ಇಲ್ಲಿ ಹೇಳ್ತಾರ. ವಾಕ್ಯ ಇದೆ, ಓದಿ ನೋಡ್ತೀನಿ. ಮೀಕಾ 7:17. ಮೀಕಾದಲ್ಲಿ 7ನೇ ಅಧ್ಯಾಯ 17ನೇ ವಾಕ್ಯ. ಪವಿತ್ರ ಸಿಸ್ಟರ್ ಓದ್ಬೋದಾ? ಪವಿತ್ರ ಸಿಸ್ಟರ್ ಏನಿದ್ದೀರಾ? ಓಕೆ, ಅಮೃತ ಸಿಸ್ಟರ್ ಓದ್ತೀರಾ? ಎಸ್ ಸರ್. ಓದಿ ಇಷ್ಟ, ಓದಿ. ಮೀಕಾ 7:17 ಓದಿ ಇಷ್ಟ. ಹಾವಿನಂತೆ ಧೂಳನ್ನು ನೆಕ್ಕುವರು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳ ಹಾಗೆ ತಮ್ಮ ಗುಪ್ತ ಸ್ಥಳದಿಂದ ನಡುಗುತ್ತಾ ಈದೆಗೆ ಹೊರಡುವರು. ಓಕೆ, ಯೆಹೋವನೆಂಬ ನಮ್ಮ ದೇವರಾದ ನಿನ್ನನ್ನು ಹ. ಅಂಜುತ್ತಾ ಸಮೀಪಿಸಿ ನಿನಗೆ ಭಯಪಡುವರು. ಥ್ಯಾಂಕ್ ಯು ಸ್ಟರ್. ಅಲ್ಲರ ನೋಡ್ಬೇಕ್ರೆ ಹಾವಿನಂತೆ ಧೂಳನ್ನು ನೆಕ್ಕುವರು. ಏನಪ್ಪ ಇದು ಹಾವಿನಂತೆ ಧೂಳನ್ನು ನೆಕ್ಕುವರು ಅಂತಂದ್ರೆ ಅರ್ಥ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಏನ್ರಿ ಹಾವು ಬರೀ ಧೂಳು ನೆಕ್ತದ? ಹ ಎಲ್ಲ ತಿಂತದಲ್ವಾ? ಹಂಗ ಧೂಳು ನೆಕ್ಕರು ಏನ್ರಿ? ಮನುಷ್ಯ ಹಾವಿನಂತೆ ಧೂಳನ್ನು ನೆಕ್ಕುವನು ಅಂತಂದ್ರೆ ಮನುಷ್ಯ ಕೂಡ ಹಾವಿನಂತೆ ಮಣ್ಣಿಗೆ ಸೇರುವನು. ಅದರ ಮಣ್ಣಿಂದ ಮಾಡಲ್ಪಟ್ಟ ತಿರುಗಿ ಏನಾಗ್ತೀರಿ? ನಾವು ಮಣ್ಣಿಗೆ ಹೋಗಿವಿ ಅಂತ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಇದು ನೇರವಾಗಿರುತ್ತೆ. ಆತ್ಮಿಕ ಅರ್ಥ ಏನು? ಸೇತಾನು ಸರ್ಪನ ಏನ್ ಮಾಡ್ದ? ಇಪ್ಪಿಸ್ಕೊಂಡ ಆದ ಮತ್ತೆ ಅವಳನ್ನ ವಂಚಿಸಿಕೆ. ಆವತ್ತಿಂದ ಸರ್ಪ ಸೇತಾನು ಟ್ರೇಡ್ ಮಾರ್ಕ್ ಆಗೋಯ್ತ್ರಿ. ಅದಕ್ಕೆ ಸೇತಾನು ಅಂತಂದ್ರೆ ಬೈಬಲ್ ಸರ್ಪಕ್ಕೇನ್ರಿ ಒಂದು ಸೂಚನೆ. ಸರ್ಪನ ಸೇತನ ಸೂಚಿಸಕ್ಕೆ ಏನ್ ಮಾಡ್ತಾರೆ? ಯೂಸ್ ಮಾಡ್ತಾರೆ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಓದ್ತಿರಲ್ಲ, ಓದಬೇಕಾಗಿಲ್ಲ ಅದರ ಅಂದ್ರೆ ಪುರಾತನ ಸರ್ಪ ಆಗಿರೋಂಥ ಘಟ ಸರ್ಪವನ್ನು ಹಿಡಿದು ಏನ್ ಮಾಡ್ತಾರೆ? 1000 ವರ್ಷ ಬಂದಲ್ಲಿ ಇಟ್ಟರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದರ. ಆಮೇಲೆ ನೀನು ಜೀವಮಾನವೆಲ್ಲ ನೆಲ ಮೇಲೆ ತೋರಿಸಿ ಅಂತ ಏನಪ್ಪಾ ಅರ್ಥ ಅಂತಂದ್ರೆ ಏನ್ರಿ? ದೇವದೂತರುಗಳೆಲ್ಲ ದೇವರ ದೃಷ್ಟಿಯಲ್ಲಿ ಉನ್ನತವಾಗಿ ಏನಾಗಿರೋ ಇದ್ರು. ಯಾವಾಗ ಪಾಪ ಮಾಡ್ತಾರೋ ದೇವರ ಒಂದು ಸ್ವರೂಪದಲ್ಲಿ ಸೇತನ ಏನ್ ಮಾಡ್ತಾನೆ? ಬಿದ್ದೋಗ್ತಾನೆ. ದೇವ್ರ ತಿರ್ಗಾ ಪರಲೋಕಕ್ಕೆ ಏನ್ ಮಾಡ್ಲಿ? ಅವನ್ನ ಕರ್ಕೊಂಡಿಲ್ಲ. ಜೀವಮಾನವೆಲ್ಲ ಮಣ್ಣ ತಿಂತಿ ಅಂದ್ರೆ ಸೇತಾನ ಏನಾಗಿದೆ? ಒಂದಲ್ಲ ಒಂದಿನ ನಾಶ ಏನಾಗಿದೆ ಇದೆ ಅಂತ ಅಂದ್ಬಿಟ್ಟು ಏನ್ ಮಾಡೋದು? ಈ ಸೂಚನೆ ಅಲ್ವ. ಅದಕ್ಕೆ ಆದಾಮ್ಗೆ ಏನಪ್ಪ ಆಗಿತ್ತು ಅಂದ್ರೆ ಈ ಒಂದು ದೇವರು ಹೇಳಂತ ಮಾತು ಮೇಲೆ ನಂಬಿಕೆ ಏನಾಗಿತ್ತು? ಹಂಗಿತ್ತು ನೋಡ್ರಿ ಅಲ್ವರ. ಆ ನಂಬಿಕೆ ಇರೋದ್ರಿಂದ ಈಡೇ ಅಂತ ಹೊಡೆದ ಏನ್ ಮಾಡ್ತಾರೆ? ಹೊರಗಡೆ ಬರ್ತಾರೆ. ಅದರ ನನ್ನ ಸಂತತಿ ಬರ್ತಾರೆ, ಸರ್ಪದನ್ನೇ ಜಸ್ತಾರೆ, ನಾವೇನ್ ಮಾಡೋದು? ವಾಪಸ್ಸು ಈಡೇನ್ ತೊಡಗಿ ಹೋಗ್ಬೋದು ಅಂತ ಒಂದು ಭರವಸೆ ಏನಾಗಿತ್ತು ಅವ್ರಿಗಿತ್ತು. ಈ ರೀತಿ ಮೊದಲನೇ ಲೋಕ ಅಂತ್ಯ ಆಗ್ಬಿಡ್ತು. 2ನೇ ಲೋಕ ಏನಾಯ್ತು? ಶುರು ಆಯ್ತು. ಮೊದಲನೇ ಲೋಕ ಅಂತ್ಯ ಆಯ್ತು. ಯಾವ ಸ್ತ್ರೀ ಸಂತತಿ ಬಂದ್ಬಿಟ್ಟು ಸರ್ಪದ ತಲೆನ ಜಜ್ಜಲೇ ಇಲ್ಲ. ಜಳೆಪಳೆ ಬಂದ್ಬಿಡ್ತು, ಲೋಕನೇ ನಾಶ ಆಗ್ಬಿಡ್ತು. ಅದರ 2ನೇ ಲೋಕ ಏನಾಯ್ತಲ್ಲಿ ಶುರು ಆಯ್ತು. ಅದರ ಮನುಷ್ಯರು ಈ ವಾಗ್ದಾನನ ನಿಧಾನ ಮರ್ತು ಬಿಡಕ್ ಶುರು ಮಾಡ್ಬಿಟ್ರಿ. ಆದ್ರೆ ದೇವರು ಮರಿಲಿಲ್ಲ. ಇದೇ ವಾಗ್ದಾನನ ತನ್ನ ಭಕ್ತನಾಗಿರಂತ ಅಬ್ರಹಾಮಿಗೆ ಏನ್ ಮಾಡ್ತಾರೆ? ದೇವರು ತಿಳಿಯಪಡಿಸ್ತಾರೆ. ಹೇಗೆ ತಿಳಿಯಪಡಿಸ್ತಾರೆ ನೋಡಿ, ಓದನಂತೀನಿ. ಆದಿಕಾಂಡದಲ್ಲಿ 22ನೇ ಅಧ್ಯಾಯ 16ನೇ ವಾಕ್ಯ. ಆದಿಕಾಂಡ 22:16. ರೂಪಾಲಿ ಸಿಸ್ಟರ್ ಓದ್ಬೋದಾ? ಬ್ರದರ್ ಓದ್ತೀನಿ ಬ್ರದರ್, ಒಂದ್ ನಿಮಿಷ. ಓಕೆ, ಇಷ್ಟ ಓದಿ. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋಗಿದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ಕಂಟಿನ್ಯೂ ಮಾಡಲ? ಹ್ಮ್ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾನೇ ಇಟ್ಟು ಹೇಳಿದ್ದಾನೆ ಅಂದನು. ವೆರಿ ಗುಡ್ ಸ್ಟಾರ್, ಥ್ಯಾಂಕ್ ಯು. ಅಲ್ವರ ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಅಬ್ರಾಮ್ಗೆ ಮುಖ್ಯವಂತ ವಾಗ್ದಾನ ಮಾಡ್ತಾ ಇದಾರ, ಸಂತತಿ. ಆದಾಮ್ಗೆ ನೀನ್ ಸಂತತಿ ಬರ್ತಾರೆ. ಇದೇ ಮಾತನ್ನ ಅಬ್ರಾಹ್ಮಗೆ ಏನ್ ಮಾಡ್ತಾರೆ ಹೇಳ್ತಾ ನೋಡ್ತೀನಿ. ಅಲ್ಲಿ ಹೇಳ್ರಿ, ಅಲ್ಲಿ ನೆಗೆಟಿವ್ ಕಾಂಟೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ರು ಹೇಳಿದ್ರು, ಇಲ್ಲಿ ಪಾಸಿಟಿವ್ ಆಗಿ ಹೇಳ್ತಾರೆ. ಸರ್ಪ ಬಂದ್ಬಿಟ್ಟು ತಲೆಯನ್ನು ಜಸ್ತಾರೆ ಅಂತ ಹೇಳ್ತಾರೋ, ಸಾರಿ, ಸ್ತ್ರೀಯ ಸಂತತಿ ಬಿಟ್ಟು ಸರ್ಪ ತಲೆಯನ್ನು ಜಸ್ತಾರೆ ಅಂತಂದ್ರು. ಅಬ್ರಾಹ್ಮಗೆ ಏನ್ ಹೇಳ್ತಾರೆ? ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ? ಆಶೀರ್ವಾದ ಏನ್ ಮಾಡ್ತೀನಿ ಅಂದ್ರೆ ಎರಡೂ ಒಂದೇ ರೀ. ಸರ್ಪದ ತಲೆಯನ್ನು ಜಜ್ಜದು ಅಂದ್ರೆ ಒಂದೇ, ಎಲ್ಲಾನು ಆಶೀರ್ವಾದ ಮಾಡ್ತೀನಿ ಹೇಳ್ರಿ, ಎರಡೂ ಒಂದೇ ರೀ. ಇದೇ ವಾಗ್ದಾನನ ದೇವರು ಅಬ್ರಾಹ್ಮನ ಇಸಾಕಾಗ್ ಮಾಡ್ತಾರೆ.
ಅಬ್ರಾಮ್ ಏನ್ ನೆನ್ಸ್ಕೊಂತಾರೆ, ಇಸಾಕೆ ಸಂತತಿ ಅಂತ. ಅರೆ ಇಸಾಕ್ ಅಲ್ಲ ರೀ, ಇಸಾಕಂಗ್ ತಿರ್ಗಾ ವಾಗ್ದಾನ ಮಾಡ್ತಾರೆ. ಅದರ ಏನ್ರಿ, ಯಾಕೋಬು ಅದೇ ವಾಗ್ದಾನ ಮಾಡ್ತಾರೆ. ಅದೇನ್ ಅರ್ಥ ಅಂತಂದ್ರೆ, ಇಸಾಕ್ ಆಗ್ಲಿ ಯಾಕೋಬ್ ಆಗ್ಲಿ ಸಂತತಿ ಅಲ್ಲ. ಹಂಗಾರೆ ಯಾಕೋಬ್ ಮುಖಾಂತರ ಏನಾಗ್ಬೇಕಾಯ್ತಾರೆ, ಸಂತತಿ ಬರ್ಬೇಕಾಯ್ತಾರೆ ಅಲ್ವರ. ಇವಾಗ ನಮ್ಗೆ ಚೆನ್ನಾಗ್ ಗೊತ್ತು, ಯಾಕೋಬ್ ಎಷ್ಟು ಜನ ಮಕ್ಳು? ಹೇಳ್ರಿ, ಎಷ್ಟು ಜನ? 12. 12. ವೆರಿ ಗುಡ್. ಅಂದ್ರ ಯಾಕೋಬ್ಗೆ 12 ಜನ ಮಕ್ಳು. 12 ಜನ ಮಕ್ಳು ಮುಖಾಂತರ ಏನಾಗ್ತದೆ ಅಂದ್ರೆ, ಇಸ್ರೇಲ್ ಅಲ್ಲಿ 12 ಗೋತ್ರ ಏನಾಗ್ತಾರೆ, ಇಸ್ರೇಲ್ ರಾಜ್ಯ ಫಾರ್ಮ್ ಆಯ್ತು. ಸರಿ, ಈ 12 ಗೋತ್ರದಲ್ಲಿ ದೇವರು ಆದ್ಕೊಂಡಂತ ಗೋತ್ರ ಯಾವುದು? ಯೂದ ಕುಲ. ವೆರಿ ಗುಡ್, ಯಹೂದ ಕುಲ. ವೆರಿ ಗುಡ್ ಅಲ್ವರ. ಸರಿ ನೋಡಿ, ವಾಗ್ದಾನ ಓದೋಣ. ಆದಿಕಾಂಡ 49ನೇ ಅಧ್ಯಾಯ 9ನೇ ವಾಕ್ಯ, ಜೆನಿಸಿಸ್ 49:9. ಪ್ರೇಮ ಸಿಸ್ಟರ್ ಓದ್ಬೋದಾ? ಜೆನಿಸಿಸ್ 49:9 ಸಿಸ್ಟರ್. ಯೆಹೂದನು ಓದಿ. ಪ್ರಾಯದ ಸಿಂಹದಂತಿದ್ದಾನೆ. ಹ್ಮ್. ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾದೀತು? ಕಂಟಿನ್ಯೂ. 10ನೇ ವಾಕ್ಯ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯೆಹೂದನ ಕೈಯಿಂದ ತಪ್ಪುವುದಿಲ್ಲ. ರಾಜ್ಯ ದಂಡವನ್ನು ಹಿಡಿಯತಕ್ಕವನು ಅಂದ್ರ ಯಹೂದ್ಯದೊಳಗೆ ಬರುವ ತನಕ ಏನಾಗಲ್ವಂತೆ, ರಾಜ್ಯ ದಂಡ ಹೋಗೋದಿಲ್ಲ. ಅಂದ್ರ ಇಂಗ್ಲಿಷಲ್ಲಿ ಓದಿದ್ರೆ ಅಂಟಿಲ್ ಶಿಲೋ ಕಮ್ಸ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಿನ್ಸ್ ಆಫ್ ಪೀಸ್. ಶಿಲೋ ಅಂತಂದ್ರೆ ವಾರ್ತೆಗಾರ್ಥ ಪ್ರಿನ್ಸ್ ಆಫ್ ಪೀಸ್, ಸಮಾಧಾನನ ಕರ್ತನು ಯಹೂದ ಗೋತ್ರದ ಬರುವ ತನಕ ರಾಜ್ಯ ದಂಡವು ಯಹೂದ ಗೋತ್ರ ನೀಗಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ನೀವ್ ಹೇಳ್ರಿ, ಆ ಸಮಾಧಾನ ಕರ್ತನ ಯಾರು? ಕ್ರಿಸ್ತ ಯೇಸು. ಯೇಸು ರಕ್ಷಕನಾದ ಯೇಸು ಸ್ವಾಮಿ ಅಲ್ವರಾ? ವೆರಿ ಗುಡ್ ಅಲ್ವರಾ? ಇವಾಗ ಏನಾಯ್ತು, ಇವೆಲ್ಲ ವಾಗ್ದಾನಗಳನ್ನ, ಇವೆಲ್ಲ ಮಾತುಗಳನ್ನ ಮೇಲೆಯಿಂದ ಸೇತಾನ ಏನ್ ಮಾಡ್ತಾವನೆ, ನೋಡ್ತಾನೆ. ಅವನೇ ಏನ್ ನೋಡ್ತಾವನೆ? ನೋಡಪ್ಪ, ಸ್ತ್ರೀಯ ಸಂತತಿ ಒಂದು ಬರಬೇಕು, ಅದು ಬಂದ್ ಏನ್ ಮಾಡ್ಬೇಕು, ಸರ್ಪ ತಲೆನ ಜಜ್ಬೇಕು ಅಂತ ಹೇಳಿದ್ರಲ್ಲ. ಹಂಗ ನನ್ನನ್ನ ಜಜ್ಜದಿಕ್ಕೆ ಒಬ್ಬ ಏನ್ ಮಾಡ್ತಾವನೆ, ಬರ್ತಾವನೆ ಅಂತ ಸೇತಾನ ಏನ್ ಮಾಡ್ತಾವ ಮೇಲ್ಗಡೆಯಿಂದ ನೋಡ್ತಾನೆ. ಅವನೇ ನೋಡ್ರಿ ಅಂತೀನಿ. ಯಾಕೆ? ಅವನ್ಗೆ ಈ ವಿಚಾರ ಕಂಡ್ರೆ ತುಂಬಾ ಭಯ. ಯಾವ ವಿಚಾರ ಕಂಡ್ರೆ ಭಯ? ಈ ಸ್ತ್ರೀಯ ಸಂತತಿನ ಕಂಡ್ರೆ ತುಂಬಾ ಏನ್ರಿ ಭಯ. ಯಾಕೆ? ಸ್ತ್ರೀಯ ಸಂತತಿ ಬಂದ್ರೆ ಏನ್ ಮಾಡ್ತಾರೆ, ಇವನ್ ತಲೆ ಏನ್ ಮಾಡ್ತಾರೆ, ಜಡ್ಜ್ ಬಿಡ್ತಾರೆ. ಇವಾಗ ಅದೆಲ್ಲಿಂದ ಬರ್ಬೇಕು ಅಂತ ಗೊತ್ತಾಯ್ತು. ಯಾಕೊಬ್ಬ ಆಶೀರ್ವಾದ ಮಾಡ್ಬೇಕ್ರೆ ಇಸ್ರೇಲಿಂದ ಬರ್ಬೇಕು ಅಂತ ಗೊತ್ತಾಯ್ತು. ಯಾವಾಗ ಇಸ್ರೇಲಿಂದ ಬರ್ಬೇಕು ಗೊತ್ತಾಯ್ತು ಅಂತಂದ್ರೆ, ಇಸ್ರೇಲ್ನ ನಾಶ ಮಾಡಕ್ ಪ್ಲಾನ್ ಮಾಡ್ತಾನ್ರಿ. ಯಾಕೆ ಗೊತ್ತಾ? ಸೇತಾನ್ಗೆ ತುಂಬಾ ಭಯ ಇದೆ. ಯಾವ್ದು ಕಂಡ್ರೆ ಅಂದ್ರೆ ಸ್ತ್ರೀಯ ಸಂತತಿ. ಅದಕ್ಕೆ ಇಸ್ರೇಲ್ ಜನ ನೀವು ಅಬ್ಸರ್ವ್ ಮಾಡ್ಬೋದು, ಅವ್ರನ್ನ ಐಗುಪ್ತ ದೇಶದಿಂದ ಕರ್ಕೊಂಬರ್ಬೇಕಾರೆ ಎಲ್ಲಾ ತರ ಶೋಧನೆ ಏನ್ ಮಾಡ್ತಾರೆ, ಕೊಡ್ತಾರೆ ಅಂತೀವಿ. ಯಾರ ಗುಂಡ್ಗುಟ್ಟಕ್ಕೆ ಶುರು ಮಾಡ್ತಾರೆ, ವಿಗ್ರಹಾರಾಧನೆ ಮಾಡ್ತಾರೆ, ದೇವರವ್ರನ್ನ ಶತ್ರುಗಳ ಕೈಗೆಲ್ಲ ಒಪ್ಪಿಸ್ಕೊಡ್ತಾರೆ. ಇಸ್ರೇಲ್ ಜನಗಳು ಸೆರೆಗೆ ಹೋಗ್ತಾರೆ. ಇಸ್ರೇಲ್ ರಾಜ್ಯನ 2 ಭಾಗವಾಗಿ ಮಾಡ್ಬಿಡ್ತಾರೆ. 10 ಗೋತ್ರ ಅವ್ನ ಕಡೆ ಹೋಗ್ಬಿಡ್ತಾರೆ, 2 ಗೋತ್ರ ಅವ್ನ ಕಡೆಗೆ ಬರ್ತಾರೆ ಅಲ್ವರಾ? ಸರಿ, ಇವೆಲ್ಲ ಮಾಡಿದ್ರು ದೇವರು ಇಸ್ರೇಲ್ನ ನಾಶ ಮಾಡಿದ್ರ ಅಂದ್ರೆ ಮಾಡ್ಲೇ ಇಲ್ಲ ರೀ. ಕೊನೆಗೆ ಸ್ತ್ರೀಯ ಸಂತತಿ ಜನ್ಮ ತಗೊಳ್ಳೋಂಥ ಸಮಯ ಬರ್ತಾರೆ, ಮರಿಯಾಳ ಮುಖಾಂತರ. ಅದರ ಅವಾಗೂ ಕೂಡ ಮರಿಯಾಳನ್ನ ಕಲ್ಲು ಹೊಡೆದು ಸಾಯಿಸ್ಬೇಕು ಅಂತ ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ ನೋಡಿ ಸೇತಾನ. ಆದ್ರೆ ದೇವ್ರು ಏನ್ ಮಾಡ್ತಾರೆ, ಕನಸಿನ ಮುಖಾಂತರ ಯೋಸೆಫ್ ಕೇಳ್ಬೇಕಾರೆ ಯೋಸೆಫ್ ಏನ್ ಮಾಡ್ತಾರೆ, ಯಾರ್ದ ಮದ್ವೆ ಆಗ್ತಾರೆ, ಮರಿಯಾಳನ್ನ ಏನ್ ಮಾಡ್ತಾರೆ, ಅಲ್ಲಿ ಮದ್ವೆ ಆಗ್ತಾರೆ. ಅದರ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ಸರಿ ಭೂಲೋಕದಲ್ಲಿ ಜನ್ಮ ತಗೊಂತಾರೆ. ಯಾವ ತರ ಜನ್ಮ ತಗೊಂತಾರೆ ಅಂದ್ರೆ ಸ್ತ್ರೀಯ ಸಂತತಿಯಾಗಿ. ನೋಡಿ ಓದೋಣ, ಹಿಬ್ರೇಯರು 2:16 ಓದಿ. ಹೀಬ್ರೂಸ್ 2:16. ಹೀಬ್ರೂಸ್ 2:16. ಸಂತೋಷ್ ಬ್ರದರ್ ಓದ್ಬೋದಾ? ಓದ್ತೀನಿ ಬ್ರದರ್. ಹೀಬ್ರೂಸ್ 2:16. ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಾಹ್ಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ಆದುದರಿಂದ ಆತನ ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರು ಸಮನಾಗಿ ಬೇಕಾಗಿ ಬಂತು. ನೋಡ್ರ ಸಾಕ್ಬಿಡಿ. ಏನ್ ಹೇಳ್ತಾರೆ, ಏನು ಅಬ್ರಾಮಿನ ಸಂತತಿಯಾಗಿ ಕೈ ಹಿಡಿದವ್ರಂತೆ. ಯೇಸು ಕ್ರಿಸ್ತು ಭೂಲೋಕಕ್ಕೆ ಬಂದಿದ್ದೆ ಹೆಂಗೆ ಅಂದ್ರೆ ಅಬ್ರಾಮಿನ ಸಂತತಿಯಾಗಿ. ಅದಕ್ಕೆ
ಚೇತನ ಏನ್ ಮಾಡ್ತಾನ್ರಿ ಯೇಸು ಕ್ರಿಸ್ತನ ಸಂತತಿ ಹುಟ್ಟಕ್ಕೂ ಮುಂಚೆನೆ ಸಾಯ್ಸಕ್ ನಾಶ ಮಾಡ್ತಾನೆ, ಆಗಿಲ್ಲ. ಹುಟ್ಟ ಮೇಲೆ ಸಾಯ್ಸಕ್ ಪ್ರಯತ್ನ ಮಾಡ್ತಾನೆ. ಕೆರಾಡ್ ಕಾಲದಲ್ಲಿ ಏನ್ ಮಾಡ್ತಾನೆ, ಎಲ್ಲ ಹುಟ್ಟಿರೋಂಥ ಕೂಸ್ಗಳನ್ನ ಸಾಯ್ಸಕ್ ಪ್ರಯತ್ನ ಮಾಡ್ತಾ ನೋಡ್ತೀನಿ. ಅವಾಗ ಏನ್ ಮಾಡ್ತಾರೆ, ದೇವ್ರ ಗೈಡೆನ್ಸ್ ಕೊಟ್ಬಿಟ್ಟು ಐಗುಪ್ತ ದೇಶಕ್ಕೆ ಓಡೋಗ ಪ್ರಯತ್ನ ಮಾಡ್ತಾರೆ. ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ಕೊಡ್ಬೇಕು ಸೇತಾನ್ ಬಿಡ್ತಾನ. ಅವಾಗ ಏನ್ ಮಾಡ್ತಾನೆ, ಶೋಧನೆ ಕೊಟ್ಬಿಟ್ಟು ಯೇಸು ಕ್ರಿಸ್ತ ನೀನ್ ದೇವ್ರ ಮಗನಾಗಿದ್ರೆ ಕಲ್ಲನ್ನ ರೊಟ್ಟಿ ಮಾಡ್ಕೊತಾನೆ, ದೇವ್ರ ಮಗನ ಆಲೆಯಿಂದ ಕುದಿ, ಅದರ ನೀನ್ ದೇವ್ರ ಮಗನಾಗಿದ್ರೆ ಹಿಂಗ್ ಮಾಡಂತ ಹೇಳ್ತಾರೆ. ಯೇಸು ಕ್ರಿಸ್ತು ಯಾವ ದೇವ್ನ ಮಾಡಕ್ ಹೋಗಿಲ್ಲ. ಯಾಕೆ ಗೊತ್ತಾ, ಒಂದೇ ಒಂದು ಮಿಸ್ಟೇಕ್ ಮಾಡೋದು ಸಾಕು, ಕ್ರಿಸ್ತನ ತಾನೇ ಸತ್ತೋಗ್ಬಿಡ್ತಾರೆ ಅಂತ ನಂಬಿಕೆ ಇತ್ತು. ಅದಕ್ಕೆ ಸ್ತ್ರೀಯ ಸಂತತಿನ ಎಷ್ಟೆಲ್ಲ ಸಾಯಿಸ್ಬೇಕು, ಕಚ್ಚಬೇಕು ಅಂತ ಏನ್ ಮಾಡ್ತಾನೆ, ಎಷ್ಟೋ ಸತಿ ಪ್ರಯತ್ನ ಮಾಡ್ತಾನೆ, ಒಂದು ಸತಿ ಕೂಡ ಸಕ್ಸಸ್ ಆಗಿಲ್ಲ. ಇವನ್ ಇನ್ಫ್ಯಾಕ್ಟ್ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಮೊದಲನೇ ಸತಿ ಆಲಯದಲ್ಲಿ ಉಪದೇಶ ಮಾಡ್ಬೇಕ್ರೆ ಜನಗಳ ಉಪದೇಶನೆಲ್ಲ ಕೇಳ್ಬಿಟ್ಟು ಹೆಂಗ್ ಗೊತ್ತಾ ಮಾಡ್ತಾರೆ, ಯೇಸು ಕ್ರಿಸ್ತನ ಮೇಲ್ಗಡೆಯಿಂದ ಪರ್ವತದ ಮೇಲ್ಗಡೆ ಕೆಡೆ ತಳ್ಬಿಟ್ಟು ಸಾಯಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ನೋಡಿದ್ದೀನಿ. ಅದು ವರ್ಕೌಟ್ ಆಗಲ್ಲ ರೀ. ನೋಡಿ ಬಗ್ಗೆ ವಾಕ್ಯ ಓದೋಣ ಎಲ್ಲಿ ಅಂದ್ರೆ ಲೂಕ 4ನೇ ಅಧ್ಯಾಯ 21 ಮತ್ತು 22. ಲೂಕ್ 4th chapter 21-22. ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ನೋಡ್ರ ಆಶ್ಚರ್ಯಪಟ್ರಂತೆ ನೋಡಿ. ಆದ್ರೆ ಇನ್ನು ಸ್ವಲ್ಪ ಕ್ಷಣಕ್ಕೆ ಏನಾಯ್ತು ನೋಡಿ ಅಂತೀನಿ, ಅದರಲ್ಲೇ 28 ಮತ್ತು 29ನೇ ವಾಕ್ಯ. ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ ಗುಡ್ಡದ ಕಾಡಿಗದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು. ಆದರೂ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದರು. ಏನ್ ಮಾಡದಂತೆ, ಆ ಒಂದು ಗುಡ್ಡದ ಕಡಿದಾದ ಒಂದು ತುದಿ ಕೊಂಡೋಗ್ಬಿಟ್ಟು ಮೇಲೆ ತಲಬಿಡ ಅಂತ ಏನ್ ಮಾಡತ್ತೆ, ಪ್ಲಾನ್ ಮಾಡಂತೆ. ಏಸು ಏನ್ ಮಾಡಿದ್ರು, ಹೊಡಿರಪ್ಪ ಹೊಡ್ಸ್ಕೊತೀನಿ ಅಂತ ಒದೆ ತಿಂದ್ರ ನೋಡಿ. ನಮ್ಮ ಯಜಮಾನ್ರ ಹೆಂಗ್ ಕಿಲಾಡಿ ಆಗೋರು ಅಂತ ಏನ್ ಮಾಡೋದು, ತಪ್ಪಿಸ್ಕೊಂಡು ಓಡೋಗ್ಬಿಟ್ರಂತೆ. ನಾವಾದ್ರೆ ಹೆಂಗಿರ್ತೀರಿ, ತಲೆನೇ ಕೊಟ್ಬಿಡ್ತೀರಿ. ಏಸುಕು ಸೆಂಗೋಡ್ ನೋಡ್ತೀರಿ ನಮ್ಮ ಗುರುಗಳು. ಅದ್ರ ಏನ್ ಮಾಡಂತೆ, ತಪ್ಪಿಸ್ಕೊಂಡು ಹೋದ್ರಂತರಿ. ಕರ್ತನಲ್ಲಿ ಪ್ರೀತಿ ಸೊಗಳೆ. ಅದಕ್ಕೆ ಏಸುಕು ಸಿಡ್ದು ಸರ್ಪಗಳ ತರ ಜನರಾಗಿರಿ, ಪಾರ್ವಳ್ದ ಹೆಂಗ್ರಿ ನಿಷ್ಕಪಟರಾಗಿರಿ ಅಂತ ಹೇಳಿದ್ರಿ ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಏಸು ಕ್ರಿಸ್ತ ಮಾಡಿರಲ್ಲ, ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಈ ಸತಿ ಇದೇ ತರ ಎಷ್ಟೋ ಸತಿ ಕ್ರಿಸ್ತನ್ನ ಸಾಯಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಏಸು ಕ್ರಿಸ್ತು ಒಂದು ಸತಿನೂ ಏಟಿನಿಲ್ಲ ರೀ ಅಲ್ವರ. ಎಲ್ಲ ಸತಿ ತಪ್ಪಿಸ್ಕೊಂಡು ಏನ್ ಮಾಡೋದ್ರಿ, ಹೋಗೋದು ನೋಡಿರ್ತೀನಿ. ಕೊನೆಗೆ ಹಿಂಗೆ ಇರ್ಬೇಕಾದ್ರೆ ಏನಾಗ್ತದೆ, ಒಂದ್ಸತಿ ಸಡನ್ ಆಗಿ ಬಂದ್ಬಿಟ್ಟು ಏನ್ರಿ ಯೇಸು ಕ್ರಿಸ್ತು ತನ್ನ ಬಾಯಿನಲ್ಲಿ ಒಂದು ಮಾತು ಹೇಳ್ತಾರ್ರಿ. ಏನಂತ ಹೇಳ್ತಾರೆ ಅಂದ್ರೆ, ನಾನು ಸ್ವಲ್ಪ ದಿನದಲ್ಲಿ ಯೆರೂಸಲೇಮ್ಗೆ ಹೋಗ್ಬಿಟ್ಟು ಶಿಲ್ಬೆ ಮೇಲೆ ಏನಾಗ್ಬೇಕು, ನಾನು ಸಾಯ್ಬೇಕು ಅಂತ ಒಂದು ಮಾತು ಹೇಳ್ತಾರೆ ನೋಡಿ. ಓದೋಣ ಮತ್ತೆ 16:21. ಅಮೃತ ಸಿಸ್ಟರ್ ಲೈನ್ ಇದ್ದೀರಾ, ಓದ್ಬೋದಾ ಅಮೃತ ಸಿಸ್ಟರ್? ಓದಮ್ಮ. ಮ್ಯಾಥ್ಯೂ 16:21 ಓದಮ್ಮ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟವನ್ನನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಶಿಷ್ಯರಿಗೆ ತಿಳಿಸೋದಕ್ಕೆ ಪ್ರಾರಂಭ ಮಾಡೋರಂತೀರಿ, ಅಷ್ಟೇ ಸ್ಟಾರ್ಟ್ ಮಾಡೋರು. ಇನ್ಮೇಲೆ ನಾನು ಸಾಯ್ಬೇಕಪ್ಪ ಅಂತ, ಯೆರೂಸಲೇಮಿಗೆ ಸಾಯ್ಬೇಕು ಅಂತ ಏನ್ ಮಾಡಿದ್ರು, ಹೇಳೋದಕ್ಕೆ ಶುರು ಮಾಡೋಂತೀನಿ. ಹೇಳಕ್ಕೆ ಶುರು ಮಾಡಿದ ತಕ್ಷಣ ಸೇತನಿಗೆ ಏನಾಗೋಯ್ತು, ಕಲಿಬಿಲಿ ಆಗೋಯ್ತು. ಅಲ್ಲೇ ಏನಪ್ಪ, ಈ ಮನುಷ್ಯನ ಎಷ್ಟು ಸತಿ ಸಾಯಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಅಷ್ಟು ಸತಿಗೂ ಇವ್ರು ಏನಾಗ್ರೆ ಎಸ್ಕೇಪ್ ಆಗೋರೆ. ಒಂದ್ ಸತಿ ಹೇಳ್ತಿದ್ರ, ಒಂದ್ ಸತಿ ಏನಾರ ಯೇಸು ಕ್ರಿಸ್ತನಿಗೆ ಯಾರು ಮುಟ್ಟಕ್ಕಾಯ್ತಾ, ಆಗ್ಲಿಲ್ಲ. ಅರೆ ಸಡನ್ ಆಗಿ ಯೇಸು ಕ್ರಿಸ್ತ ತನ್ನ ಸ್ವಂತ ಬಾಯಿಂದ ಹೇಳ್ತಾ ಇದಾರೆ, ನಾನ್ ಸಾಯ್ಬೇಕು ಅಂತ ಹೇಳಿದ ತಕ್ಷಣ ಸೇತಾನ್ ಏನ್ ಮಾಡ್ತಾನೆ, ಪ್ಲಾನ್ ಚೇಂಜ್ ಮಾಡ್ಬಿಡ್ತಾನೆ. ಓಹೋ, ಇಷ್ಟು ದಿನ ನಾನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿರೋಂಥ ಮನುಷ್ಯ ಯಾವತ್ತೇನಾಗಿಲ್ಲ, ಕೈಗೆ ಸಿಕ್ಕಿಲ್ಲ, ಸಾಯಿಸೋದಕ್ಕೆ ಆಗ್ಲಿಲ್ಲ. ಅವರೇ ತನ್ನ ಬಾಯಿನಲ್ಲಿ ಸಾಯ್ತೀನಿ ಅಂತ ಹೇಳ್ತಾ ಇರ್ಬೇಕಾರೆ, ಓ ಏನೋ ದೊಡ್ಡ ಅಪಾಯ ಇದೆಯಪ್ಪ, ಹಂಗಂದ್ರೆ ಏನ್ ಮಾಡ್ಬೇಕು, ಇದರಿಂದ ಹುಷಾರಾಗಿರ್ಬೇಕು ಅಂತ ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ನೋಡ್ರಿ ಇದೀನಿ. ಸೇತಾನು ಏನ್ರಿ ಪೇತ್ರನ ಮುಖಾಂತರ ಮಾತಾಡ್ತಾನೆ. ಎಲ್ಲಿ, ಅದೇ 23ನೇ ವಾಕ್ಯ, ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ.
ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು. ಇಮ್ಮಿಡಿಯೇಟ್ ಪೇತ್ರ ಮುಖಾಂತರ ಏನ್ ಮಾಡ್ತಾರೆ, ಸ್ವಾಮಿ ಹೇಗೂ ನಿನ್ಗೆ ಯಾವತ್ತೂ ಹಿಂಗ ಆಗ್ಬಾರ್ದು ಹೇಳ್ತಾರೆ. ಇಮ್ಮಿಡಿಯೇಟ್ ಕ್ರೈಸ್ಟ್ ಬಿಡ್ತಾರ, ಹಿಂದೆ ಮುಂದೆ ನೋಡಿದ್ರೆ ಏನಂತಾರೆ, ಸೈತಾನನೇ ನಮ್ಮ ಮುಂದೆ ನಿಲ್ಲಬೇಡ ಹೋಗು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ನೋಡ್ತೀನಿ ಅಲ್ವರ. ಯಾಕೆ ಸೈತಾನ ಏನ್ ಮಾಡ್ತಾನೆ, ಓಹೋ ಇವಾಗ ಕ್ರಿಶ್ಚಿಯನ್ ಸತ್ತೋಗ್ಬಿಟ್ರೆ ನಮ್ಗೇನು ಅಪ್ಪ ಯಾಕಡಪ್ಪ, ಏನ್ ಮಾಡ್ಬೇಕು, ಇವನು ಸಾಯಿ ರೀತಿ ನೋಡ್ಕೊಬೇಕು. ಅದಕ್ಕೆ ನೋಡ್ಬೇಕು ಪಿಲಾತ್ ತಗೊಂಡು ತೊಗೊಂತೀನಿ, ಪಿಲಾತ್ ತಗೊಂಡ್ಬೇಕು. ಪಿಲಾತ್ ಕೇಳ್ತಾರೆ ಏನಪ್ಪ ಆಯ್ತು, ಏನ್ ಪ್ರಾಬ್ಲಮ್ ಹೇಳು ಅಂತ ಹೇಳ್ತಾರೆ. ಅಲ್ವರ ಅವಾಗ ಯೇಸು ಕ್ರಿಸ್ತ ಒಂದು ಮಾತು ಮಾತಾಡ್ತಾರ. ಪಿಲಾತ್ ಹೇಳ್ತಾರೆ, ನನ್ಗೆ ಅಧಿಕಾರ ಇದೆ, ನಿನ್ನ ಬಿಡಿಸೋದಿಕ್ಕೋ ನಿನ್ನ ಸಾಯಿಸೋದಿಕ್ಕೋ ನನ್ಗೆ ಅಧಿಕಾರ ಇದೆ, ದಯವಿಟ್ಟು ಮಾತಾಡು ಅಂತ ಹೇಳ್ತಾರೆ. ಕ್ರಿಸ್ತನ್ ಏನ್ ಮಾಡಲಿಲ್ಲ, ಒಂದೇ ಒಂದು ಮಾತು ಮಾತಾಡಲಿಲ್ಲ ರೀ. ಅದರ ಯೋಚನೆ ಮಾಡ್ರಿ, ಆ ಜಾಗದಲ್ಲಿ ನಾವೇನಿದ್ರೆ ನಮ್ಮನ್ನ ಬೆಂಗಳೂರಲ್ಲೆಲ್ಲ ಅರೆಸ್ಟ್ ಮಾಡ್ಕೊಂಡು ತೊಗೊಬಿಟ್ಟು ಕಮಿಷನರ್ಗೆ ಒಪ್ಪಿಸ್ಬಿಟ್ಟ ಅಂತಂದ್ರೆ, ಕಮಿಷನರ್ ನಮ್ಮ ಹತ್ರ ಬಂದ್ಬಿಟ್ಟು ಏನು ಎದ್ರುಬಿಡಪ್ಪ, ನಾನು ಇದನ್ನ ಧೈರ್ಯವಾಗಿ ಹೇಳು, ಏನಾಯ್ತು ಅಂತ ಹೇಳು, ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳಿದ್ರೆ ಸಾಕು, ನಾವೇನ್ ಮಾಡ್ತೀರಿ ಸಾರಂತ ಎಲ್ಲ ಮನ್ಸ್ಬಿಟ್ಟು ಬರ್ಕೊಬಿಡ್ತೀರಿ ಕ್ಲೀನಾಗಿ. ಅಂದ್ರೆ ಯೇಸು ಕ್ರಿಸ್ತ ಏನೋ ಮಾತಾಡಿದ್ರ, ಒಂದೇ ಒಂದು ಮಿಟಿಕ್ ಅಂದಿಲ್ಲ, ಒಂದೇ ಮಾತು ಹೇಳ್ತಾರೆ, ಪರಲೋಕದಿಂದ ನಿನಗೆ ಕೊಡಲ್ಪಡ್ದಿರ ಇದ್ರೆ ನಿನಗೆ ನನ್ನ ಮೇಲೆ ಯಾವ ಅಧಿಕಾರ ಇಲ್ಲ ಅಂತ ಬಿಟ್ಟಿದ್ರೆ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ವರಗಳು ನೋಡ್ಬೇಕಾದ್ರೆ ಅದಕ್ಕೆ ಏನಾಗಿಲ್ಲ ಅಂದ್ರೆ ಯಾವ ಒಂದು ಇದಕ್ಕೂ ಯೇಸು ಕ್ರಿಸ್ತ ಏನಾಗಿಲ್ಲ, ವಂಚನೆಗೆ ಒಳಗಾಗಿಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ವರಗಳು ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅಲ್ಲಿ ಏನ್ರಿ ಸರ್ಪ ಬಂದ್ಬಿಟ್ಟು ಇಂದಿನ ಕಚೇರಿಗೆ ಏನ್ ಮಾಡ್ತೀವಿ, ಎಷ್ಟೋ ಸತಿ ಪ್ರಯತ್ನ ಮಾಡ್ತು, ಸಕ್ಸಸ್ಫುಲ್ ಆಗಿಲ್ಲ. ಶಿಲ್ಬೆ ಮೇಲೆ ಕೂಡ ಪ್ರಯತ್ನ ಮಾಡ್ತಾನೆ, ದೇವ್ರ ಮಗನ ಇಳಿದು ಬಾ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಇಳಿದು ಬಂದ್ಬಿಟ್ರಾ, ಇಲ್ಲ ರೀ. ಕೊನೆಗೆ ಏನಾಯ್ತು ಅಂದ್ರೆ ಸರ್ಪ ಆ ಇಮ್ಡಿನ ಏನ್ ಮಾಡ್ತಾನೆ, ಕಚ್ಚಿದಂತೆ ಆಯ್ತು. ಯೇಸು ಕ್ರಿಸ್ತ ಮರಣ ಹೊಂದ್ರು, ನಮ್ಗೆ ಚೆನ್ನಾಗಿ ಗೊತ್ತು. ಅದರ ಯೇಸು ಕ್ರಿಸ್ತ ಸಮಾಧಿಯಲ್ಲಿ ಸೇರಿದ್ರು. ಅದರ ಯೇಸು ಕ್ರಿಸ್ತ ಏನ್ ಮಾಡಿದ್ರು, 3ನೇ ದಿನದಲ್ಲಿ ಪುನರುತ್ಥಾನ ಆದ್ರು. ಸರಿ, ಇವಾಗ ಎಲ್ಲ ಪಾಠ ಚೆನ್ನಾಗಿ ಕೇಳಿದ್ರಲ್ವಾ? ಕೇಳಿದ್ರೆ ಕ್ಲೀನಾಗೆ. ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಯೇಸು ಕ್ರಿಸ್ತ ಸ್ತ್ರೀಯ ಸಂತತಿ ತಾನೆ? ಆದಾಮ್ಗೆ ಈಡೇನ್ ತೋಟದಲ್ಲಿ ವಾಗ್ದಾನ ಮಾಡಿದ ಸ್ತ್ರೀಯ ಸಂತತಿ ಕ್ರಿಸ್ತನು. ಅವ್ರು ಬಂದು ಸರ್ಪ ತಲೆ ಏನ್ ಮಾಡ್ಬೇಕು, ಜಜ್ಬೇಕು. ಸರಿ, ಹಂಗಂದ್ರೆ ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಬಂದ್ರಲ್ವಾ, ಯಾಕೆ ಸೇತಾನಿನ ತಲೆನ ಜಜ್ಲಿಲ್ಲ? ಜಜ್ಬೇಕಾಗಿತ್ತಲ್ವಾ ಯೇಸು ಕ್ರಿಸ್ತು? ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಬಂದ್ರಪ್ಪ, ಸೇತಾನ್ ತಲೆನ ಯಾಕೆ ಜಜ್ಲಿಲ್ಲ ಹೇಳಿ? ಜಜ್ಬೇಕಾಗಿತ್ತಲ್ಲ, ಯಾಕೆ ಜಜ್ಜಿಲ್ಲ ಹೇಳ್ರಿ? ಯಾರಾದ್ರು ಹೇಳ್ತೀರಾ? ಯಾರಿಗ ಗೊತ್ತಿದ್ಯಾ ಉತ್ತರ? ಕ್ರಿಸ್ತನ್ ಮೊದಲನೇದಾಗಿ ಜನರನ್ನ ರಕ್ಷಿಸಬೇಕಾಗಿತ್ತು, ತನ್ನನ್ನ ತೋರ್ಸ್ಕೊಳ್ಬೇಕಾಗಿತ್ತು, 100ಕ್ಕೆ 100ರಷ್ಟು ಮನುಷ್ಯರು 100ಕ್ಕೆ 100ರಷ್ಟು ದೇವ್ರು ಅಂತೇಳಿ. ಹಾಗಾಗಿ ಸೈತಾನನನ್ನು ಆತನು ತಲೆಯನ್ನು ಜಜ್ಜದೆ ಮುಂದಿನ ಒಂದು ನಮ್ಮ ನಿತ್ಯ ಜೀವಕ್ಕಾಗಿ ಆತನು ಸಿದ್ಧ ಮಾಡಿದನು. ಓ ಗುಡ್, ವೆರಿ ಗುಡ್ ಬ್ರದರ್, ವೆರಿ ಗುಡ್ ಆನ್ಸರ್, ಆಲ್ಮೋಸ್ಟ್ ಕರೆಕ್ಟ್, ಗುಡ್, ಸೂಪರ್. ಸರಿ, ಮತ್ತೆ ಯಾವಾಗ ಜಸ್ತಾರೆ? ಮರಣಶಿಲೆ. ಯಾವಾಗ ಜಸ್ತಾರೆ? ಆತನ ರಾಜ್ಯ ಬಂದ್ಮೇಲೆ ಧರ್ಮಶಾಸ್ತ್ರ ನೆರವೇರಿದ ಮೇಲೆ. ಸರಿ, ಅದರ ಇವಾಗ ನೋಡಿರ್ತೀನಿ. ಅದರ ಯಾಕೆ ಯೇಸು ಕ್ರಿಸ್ತು ಅವಾಗ ಜಜ್ಲಿಲ್ಲ? ಇದು ಏನ್ರಿ ಸೇತಾನಿಗೂ ಸೀಕ್ರೆಟ್. ಯಾಕೆ ಗೊತ್ತಾ? ಯೇಸು ಕ್ರಿಸ್ತು ಸ್ತ್ರೀಯ ಸಂತತಿ ಆಗಿದ್ಮೇಲೆ ಅವ್ನ ತಲೆ ಜಜ್ಬೇಕಾಗಿತ್ತಲ್ವ ಅಟ್ಲೀಸ್ಟ್. ಅದರ ಸರಿಯಪ್ಪ, ಯೇಸು ಕ್ರಿಸ್ತು ಎಲ್ಲರಿಗೂ ಪ್ರಾಣ ಕೊಡ್ಬೇಕಾಯ್ತು, ವಿಮೋಚನೆ ಕೊಡ್ಬೇಕಾಯ್ತು, ಸಾಯ್ಬೇಕಾಗಿ ಸತ್ರು, ಆಯ್ತಪ್ಪ. ಸತ್ಯ ಪುನರ್ತನ ಆದ್ರೂ ತಾನೆ. ಸತ್ಯ ಪುನರ್ತನ ಆಗಿ 2000 ವರ್ಷ ಆಯ್ತು. 2000 ವರ್ಷ ಆದ್ರೆ ಯಾಕೆ ತಲೆ ಜಜ್ಜಿಲ್ಲ? ಜಜ್ಬೇಕಾಗಿತ್ತಲ್ವಾ? ಅಲ್ವರ? ವಿಮೋಚನೆ ಕೊಟ್ಟರು, ಪ್ರಾಣ ಕೊಟ್ಟರು, ನಮ್ನೆಲ್ಲರನ್ನು ವಿಮೋಚಿಸಿದ್ರು, ರಕ್ಷಿಸಿಕೊಟ್ಟಿದ್ದಾರೆ, ನಮ್ಮೆಲ್ಲರಿಗೂ ಈಡುಬಲಿ ಕೊಟ್ಟಿದ್ದಾರೆ, ನಮ್ಗೆಲ್ಲ ಒಂದು ಕ್ರಯ ವಿಮೋಚಕ ಧನ ಏನ್ ಮಾಡಿ ಕೊಟ್ಟಿದ್ದಾರೆ. ಹಂಗಿರ್ಬೇಕಾದ್ರೆ ಯಾಕೆ ಯೇಸು ಕ್ರಿಸ್ತು 2000 ವರ್ಷ ಆದ್ರೂ ಅವ್ನ ತಲೆ ಜಜ್ಜಿಲ್ಲ? ಇದು ಏನ್ ಗೊತ್ತಾ ಕಾರಣ? ಆತನ ಸಮಯ ಇನ್ನು ಬಂದಿಲ್ಲ. ವೆರಿ ಗುಡ್ ಬ್ರದರ್, ಪರವಾಗಿಲ್ಲಪ್ಪ. ಜಯಪ್ರಕಾಶ್ ಬ್ರದರ್, ವೆರಿ ಗುಡ್. ಓದ್ತೀರಾ ಅಂತ ಅರ್ಥ ಆಯ್ತು ಅಲ್ವರ? ಹಂಗಾರೆ ಇದೇ ಗ್ರೇಟ್ ಸಸ್ಪೆನ್ಸ್. ಸತ್ಯವೇದದಲ್ಲಿ ಇದೇ ಒಂದು ದೊಡ್ಡ ರಹಸ್ಯ. ಏನಪ್ಪ ರಹಸ್ಯ ಅಂತಂದ್ರೆ, ಕ್ರಿಸ್ತನು ಅಂದ್ರೆ ಯಾರು? ಏನ್ರಿ? ದ ಕ್ರೈಸ್ಟ್ ಇನ್ ಯು, ದಿಸ್ ಇಸ್ ದ ಗ್ರೇಟ್ ಸಸ್ಪೆನ್ಸ್ ಸತ್ಯವೇದಲ್ಲಿರೋದು ಅಲ್ವರ? ಹಂಗಾರೆ ಕ್ರಿಸ್ತನ ಅಂದ್ರೆ ಯಾರು ಅಲ್ವರ? ಸತ್ಯವೇದವನ್ನು ನೋಡಿದ್ದೀರಿ ಅಲ್ವರ? ನೋಡಿ, ಯೇಸು ಕ್ರಿಸ್ತನ್ಗೆ ಏನ್ ಹೆಸರು? ಯೇಸು ಕ್ರಿಸ್ತು ಇದ್ರಲ್ಲ ಭೂಲೋಕಕ್ಕೆ ಬಂದ್ರಲ್ವಾ? ಯೇಸು ಕ್ರಿಸ್ತು ಭೂಲೋಕಕ್ಕೆ ಜನ್ಮ ತಗೊಂಬೇಕಾರೆ ದೇವರು ಅವ್ರಿಗೆ ಏನಂತ ಹೆಸರಿಡು ಅಂತ ಹೇಳೋರು? ಯೇಸು ಅಂತ ಹೆಸರಿಡು ಅಂತಂದ್ರು. ಕರೆಕ್ಟಾ? ಸರಿ, ಇವನು ಸತ್ಯವೇದದಲ್ಲಿ ಓದ್ದ ಅಂತಂದ್ರೆ ಅವ್ರಿಗೆಲ್ಲ ಏನಂತ ಬರೀಲ್ಪಟ್ಟಿದೆ ಅಂದ್ರೆ ಯೇಸು ಕ್ರಿಸ್ತನು ಅಂತ ಬರೀಲ್ಪಟ್ಟಿದೆ. ಕರೆಕ್ಟಾ? ಸರಿ, ಯೇಸು ಕ್ರಿಸ್ತನಾಗಿದೆ ಯಾವಾಗ? ವಾಕ್ಯ ಓದಿ. ಅಭಿಷೇಕಿಸಲ್ಪಟ್ಟ ಮೇಲೆ.
ಆತನು ಉಪವಾಸ ಮಾಡಿ ಅಭಿಷೇಕಿಸಲ್ಪಟ್ಟು ಬ್ಯಾಪ್ಟಿಸಮ್ ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ. ಹಾ, ವೆರಿ ಗುಡ್. ಓದನ ವಾಕ್ಯ ನೋಡೋಣ ಅಂತೀನಿ. ಯೋಹಾನ 1ನೇ ಅಧ್ಯಾಯ 41ನೇ ವಾಕ್ಯ ಓದಿ. ಜಾನ್ 1:41. ಇವನು ಮೊದಲು ತನ್ನ ಜಾನ್ 1:41. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ, ಮೆಸ್ಸಿಯನು ನಮಗೆ ಸಿಕ್ಕಿದ್ದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದನು. ಯೇಸು ಅವನನ್ನು ನೋಡಿ, ನೀನು ಯೋಹಾನ್ ಅಲ್ವರಾ? ಆ ವಾಕ್ಯ ಓದ್ರಿ. ಎಲ್ಲಿ ಸಂತೋಷ್ ಬದ್ರು ಓದಿ. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನ್ನು ಕೊಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿದನು. ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದನು. ಮೆಸ್ಸಿಯನು ಅಂದರೆ ಕ್ರಿಸ್ತನು. ಯೇಸುವನ್ನು ನೋಡಿ ನೋಡ್ರ, ಮೆಸ್ಸಿಯನು ಅಂದ್ರೆ ಯಾರಪ್ಪ? ಕ್ರಿಸ್ತನು. ಕ್ರಿಸ್ತನು. ನೋಡ್ರಿ, ವಾಕ್ಯ ಎಷ್ಟು ಕ್ಲೀನ್ ಆಗಿದೆ ಅಂತಾರೆ. ಮಸ್ಸಿಯ ಅಂತಂದ್ರೆ ಆ ಪದದ ಅರ್ಥ ಏನಪ್ಪಾ ಅಂತಂದ್ರೆ ಕ್ರಿಸ್ತನು ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಯೇಸು ಕ್ರಿಸ್ತು ಮಸಿ ಆಗಿದೆ ಯಾವಾಗ? ಯೇಸು ಕ್ರಿಸ್ತು ಕ್ರಿಸ್ತನಾಗಿದೆ ಯಾವಾಗ ಅಂದ್ರೆ ಅವರು ನೀರಲ್ಲಿ ಯಾವಾಗ ದೀಕ್ಷಾಸ್ನಾನ ತಗೊಂತಾರೋ, ದೇವ್ರವ್ರಿಗೆ ಯಾವಾಗ ಪವಿತ್ರ ಆತ್ಮನ ಅಭಿಷೇಕ ಮಾಡ್ತಾರೋ ಆವಾಗೆ ಯೇಸು ಏನಾಗಿದ್ದು? ಕ್ರಿಸ್ತನಾಗಿದ್ದು. ಅದಕ್ಕೆ ಯೇಸು ಕ್ರಿಸ್ತನ ಅಂತ ಹೆಸರು ಅವಾಗೇನಾಯ್ತು ಬಂತು. ನೋಡಿ ವಾಕ್ಯ ಓದೋಣ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯ. ಪ್ರೇಮಾ ಸಿಸ್ಟರ್ ಓದ್ಬೋದಾ? ಅಪೊಸ್ತಲ ಕೃತ್ಯಗಳು 10:38. 10:38. ಹೌದು ಸಿಸ್ಟರ್. ಓಕೆ. ಪವಿತ್ರಾತ್ಮನಿಂದಲೂ ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಪವಿತ್ರಾತ್ಮನಿಂದ ಅಭಿಷೇಕಿಸಿದ್ರಂತೆ. ಅವಾಗೆ ಅಭಿಷಕ್ತನಾಗಿದ್ರಿ. ಆವಾಗೆ ಅಭಿಷಕ್ತನಾಗಿರಂತ ಕ್ರಿಸ್ತನಾಗಿದ್ದು. ಸರಿಪ್ಪ, ಆಯ್ತು. ಕೇಳಿಸ್ಕೊಂಡ್ರ? ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೋಡಿದ್ದೀನಿ ಯಾರು ಕರೆಕ್ಟಾಗಿ ಹೇಳ್ತೀನಿ ನೋಡ್ರ ಅಂತೀನಿ ಅಲ್ರ. ಇವಾಗ ದೇವರು ಯೇಸು ಕ್ರಿಸ್ತನ್ಗೆ ಪವಿತ್ರ ಆತ್ಮನ ಅಭಿಷೇಕ ಮಾಡಿದ್ರು ಯಾವಾಗ? ಬ್ಯಾಪ್ಟಿಸಮ್ ತಗೊಂಡ ಅವಾಗ. ಕರೆಕ್ಟಾ? ಇದೇ ತರ ದೇವರು ಬೇರೆ ಯಾರನ್ನಾರ ಬ್ಯಾಪ್ಟಿಸಮ್ ತಗೊಂಡಾವಾಗ ಪವಿತ್ರ ಆತ್ಮನ ಅಭಿಷೇಕ ಮಾಡಿದಾರ? ಯಾರನ್ನ ಮಾಡಿದ್ದಾರೆ? ಓಕೆ, ಥ್ಯಾಂಕ್ ಯು ವಿಕಾಸ್. ಥ್ಯಾಂಕ್ ಯು. ನೆಕ್ಸ್ಟ್ ಬೇರೆ ಯಾರು ಹೇಳ್ತೀರಾ? ದೇವರು ಕ್ರಿಸ್ತನ ಅಭಿಷೇಕ ಮಾಡಿರೋ ರೀತಿಯಲ್ಲಿ ಬೇರೆ ಯಾರನ್ನ ಮಾಡಿದಾರ ಪವಿತ್ರ ಆತ್ಮೆಯಿಂದ? ಹೇಳ್ರಿ. ಪ್ರೇಮಸ್ಥರು ಹೇಳಿ. ದಾವಿದ. ಹೊಸ ಒಡಂಬಡಿಕೆಯಲ್ಲಿ ಹೇಳಿ. ಹೊಸ ಒಡಂಬಡಿಕೆ ಬಿಟ್ಟು ಯೇಸು ಕ್ರಿಸ್ತು ಬಂದಿದ ನಂತರ ಹೇಳಿ. ಬೈಬಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹೊಸ ಒಡಂಬಡಿಕೆ ನಂತರ ಹೇಳಿ. ಹೇಳಿ ಅಮೃತ ಸರ್. ಬ್ರದರ್ ಯೋಹಾನನ. ಯೋಹಾನ. ಆಮೇಲೆ ಬ್ರದರ್ ನಾ ಹೇಳ್ತೀನಿ. ಹೇಳಿ ಸಂತೋಷ್ ಬ್ರದರ್. ಸಮಯ ಬ್ರದರ್ ಹೇಳಿ. ಇದು ಇಥಿಯೋಪಿಯಾದ ಅವನಿಗೆ ಫಿಲಿಪ್ಪನ ದೀಕ್ಷಾಸ್ನಾನ ಕೊಟ್ಟದ್ದು. ವೆರಿ ಗುಡ್. ಫಿಲಿಪ್ಪನ್ ಕೊಟ್ಟಿದ್ದಾರೆ. ಸೂಪರ್. ಆಮೇಲೆ ಸಂತೋಷ್ ಬ್ರದರ್ ಹೇಳಿ. ಬ್ರದರ್ ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾಗ ಬಂದು ಪವಿತ್ರಾತ್ಮ ಇಳಿತು ಅಂತ ಬರುತ್ತಲ್ಲ ಬ್ರದರ್? ಗುಡ್. ಅವಾಗ 3,000 ಜನ ಬ್ಯಾಪ್ಟಿಸಮ್ ತಗೊಂಡ್ರು, 5,000 ಜನ ಬ್ಯಾಪ್ಟಿಸಮ್ ತಗೊಂಡ್ರು. ಸರಿ, ಅದಾಗಿದ್ಮೇಲೆ ಹೇಳಿ. ಹೊಸ ಒಡಂಬಡಿಕೆಲ್ಲ ಬರೆಯಲ್ಪಟ್ಟಿತ್ತಪ್ಪ. ಅದಾಗಿದ್ಮೇಲೆ ಬೈಬಲ್ ಎಲ್ಲ ಬರೆಯಲ್ಪಟ್ಟಿದ್ಮೇಲೆ ದೇವರು ಅದೇ ರೀತಿ ಬೇರೆ ಯಾರಿಗಾರ ಬ್ಯಾಪ್ಟಿಸಮ್ ಕೊಟ್ಟವಾಗ ಪವಿತ್ರಾತ್ಮ ಕೊಟ್ಟಿದಾರ? ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಕರೆಕ್ಟ್ ಹೇಳಿ ಪೀಟರ್ ಬ್ರದರ್. ಯಾರು ಕೊಟ್ಟಿದ್ದಾರೆ? ಯೇಸುವನ್ನು ನಂಬಿ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಪವಿತ್ರ ಆತ್ಮದಿಂದ ದೀಕ್ಷಾಸ್ನಾನ ಮಾಡಿಸಿದ್ದಾರೆ. ವೆರಿ ಗುಡ್ ಬ್ರದರ್, ಸೂಪರ್. ಅಲ್ವಾ? ಯಾರು ಯೇಸು ಕ್ರಿಸ್ತ ನಂಬಿ ಅವ್ರ ಹೆಸರಲ್ಲಿ ದೀಕ್ಷಾಸ್ನಾನ ತಗೊಂಡಿದಾರೋ ಪ್ರತಿಯೊಬ್ಬರಿಗೂ ಪವಿತ್ರಾತ್ಮ ಕೊಟ್ಟಾರ ಇಲ್ವಾ? ಕೊಟ್ಟೋರು ಇಲ್ವಾ? ನಿಮ್ಗೆಲ್ಲ ಡೌಟು. 4 ಜನ ಕೊಟ್ಟಿರೋದು. 32 ಜನದಲ್ಲಿ 3 ಜನ ಕೊಟ್ಟಿರೋದು. ಸಭಾಷ್, ಕೀಪ್ ಇಟ್ ಅಪ್. ಸಂತೋಷ ಅಲ್ವರ? ಸರಿ, ಹಂಗ ನಾವೆಲ್ಲ ಏನು? ನೀವೆಲ್ಲ ಏನು ಹಂಗಾರೆ? ನಾವೆಲ್ಲ ಏನ್ ಹಂಗಾರೆ? ದೇವರ ಮಕ್ಕಳು, ಅಭಿಷೇಕ್ತರು. ನಾವೆಲ್ಲ ಅಭಿಷೇಕ್ತರು, ನಾವೆಲ್ಲ ದೇವರ ಮಕ್ಕಳು. ವಾಕ್ಯ ಓದಿ ನೋಡೋಣ. 2ನೇ ಕೊರಿಂಥ 1ನೇ ಅಧ್ಯಾಯ 21-22. 2 Corinthians 1st chapter 21 and 22. ಚಲಚಿತ್ರ ಬರ್ತಿತ್ತಲ್ಲ, ಓದ್ರಿ. ಯಾರು ಓದ್ತೀರಾ? ಓದಿ ಸಂತೋಷ್ ಓದಿ. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ
ಹ್ಮ್. ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವನು ದೇವರೇ. ಹಾ, ಆತನು ನಮ್ಮ ಮೇಲೆ ಹಾ, ಮುದ್ರೆ ಹಾಕಿ ಹಾ, ನಮ್ಮ ಹೃದಯಗಳಲ್ಲಿ ಹಾ, ಪವಿತ್ರಾತ್ಮನನ್ನು ಹಾ. ಸಂಚಾರವಾಗಿ ಅನುಗ್ರಹಿಸಿದ್ದಾನೆ. ನೋಡ್ರ ಎಷ್ಟು ಕ್ಲೀನ್ ಆಗಿದೆ ನೋಡೋದು ಕರ್ತನಲ್ಲಿ ಪ್ರೀತಿ ಮಕ್ಕಳೇ. ನಮ್ಮನ್ನು ಅಭಿಷೇಕಿಸಿ ಸ್ಥಿರಪಡಿಸಿ ಮುದ್ರೆ ಹಾಕ್ದವ್ರು ಯಾರಂತೆ? ಅವರೇ ದೇವ್ರು. ನಮ್ಮನ್ನ ಅಭಿಷೇಕಿಸಿದಾರೆ, ನಾವೆಲ್ಲ ಅಭಿಷೇಕ್ತರಿ ಅಲ್ವರ. ಅದಕ್ಕೆ ಇದು ಹೇಗಪ್ಪ ಅಂತಂದ್ರೆ, ನಮ್ಮ ಒಂದು ಏನ್ರಿ ದೇಹ ಅಂದ್ರೆ ಕ್ರಿಸ್ತನ ದೇಹ ಇದೆ. ಈ ದೇಹಕ್ಕೆ ಕ್ರಿಸ್ತನ ಶಿರಸ್ಸು. ನಾವೆಲ್ಲ ಏನಾಗಿದೆ ದೇಹಕ್ಕೆಲ್ಲ ಅಂಗಗಳಾಗಿದ್ದೀವಿ ಅಂತ ಹೇಳ್ತಾರೆ. ಇವಾಗ ಓದೋಣ. ಗಲಾತ್ಯರು 3:27. ಅಮೃತಾಷ್ಟರ್ ಓದ್ಬೋದಾ? ಗಲಾತ್ಯರು 3:27. ಗಲಾತ್ಯರು 3:27 ಓದಿ. ಓಕೆ ಹ್ಮ್. ಒಂದ್ ನಿಮಿಷ. ಹ್ಮ್. 3:27. ಹ್ಮ್. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಏನಪ್ಪ? ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡವ್ರಿ ಅಲ್ಲ, ನೀವೇನ್ ಧರಿಸ್ಕೊಂಡಿದ್ದೀರಂತೆ? ಏನು ಧರಿಸ್ಕೊಂಡಿದ್ದೀರಂತೆ? ಎಲ್ಲ ವಾಕ್ಯ ಕೇಳಿದ್ರೆ ಇಲ್ವಾ? ಕ್ರಿಸ್ತನನ್ನು ಧರಿಸಿದ್ದೇವೆ. ಧರಿಸಿಕೊಂಡಿದ್ದೇವೆ. ಕ್ರಿಸ್ತನ್ ಧರಿಸ್ಕೊಂಡಿದ್ದೀರಿ. ಹಂಗ ನಾವ್ರ ಏನಾಗ್ಬಿಟ್ರಿ ಇವಾಗ? ನಾವೆಲ್ಲರ ಕ್ರಿಸ್ತರ್ರಿ. ಅದಕ್ಕೆ ನಾವು ಕ್ರೈಸ್ತವರು ಅಂತ ಹೇಳಿದ್ರು. ಕ್ರಿಸ್ತರು ಅಂತ ಹೆಸರು. ನೀವ್ಯಾರು? ನೀವು ಪೀಟರ್ ಕ್ರೈಸ್ಟ್. ನೀವ್ಯಾರು? ಜಯಪ್ರಕಾಶ್ ಕ್ರೈಸ್ಟ್. ಅವ್ರು ಯಾರು? ಜೀಸಸ್ ಕ್ರೈಸ್ಟ್. ನೀವ್ಯಾರು? ಗೌರಮ್ಮ ಕ್ರೈಸ್ಟ್. ನೀವ್ಯಾರು? ಅಮೃತ ಕ್ರೈಸ್ಟ್. ಅರ್ಥ ಆಯ್ತಾ? ನಾವೆಲ್ಲ ಜೀಸಸ್ ಕ್ರೈಸ್ಟ್ ತರ ಇರಬೇಕು. ಇದಕ್ಕಾಗಿ ದೇವ್ರು ನಮ್ಮನ್ನ ಕರೆದಿರೋದು ಅಲ್ವಾ? ಸರಿ, ಹೀಗಿದ್ರೆ ಏನ್ ಬೆನಿಫಿಟ್? ಏನ್ ಬೆನಿಫಿಟ್ ಗೊತ್ತಾ? 29ನೇ ವಾಕ್ಯ ಹೋದ್ರಿ. ಅದಲ್ಲೇ 29 ಗಲಾತ್ಯರು 3:29 ಓದಿ. ನೀವು ಕ್ರಿಸ್ತನವನಾಗಿದ್ದಾರೆ ಅಬ್ರಾಮನ ಸಂತತಿಯವರು ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಓಹೋ, ಹಂಗಾರೆ ನಾವ್ ಏನಾಗ್ಬಿಟ್ರಿ ಇವಾಗ? ಯಾರ ಸಂತತಿ? ಅಬ್ರಾಮನ ಸಂತತಿಯವರು. ಗೊತ್ತಾಯ್ತಾ? ಹಂಗಾರೆ ನಾವ್ ಯಾರ ಸಂತತಿ ಇವಾಗ? ಹಂಗಾರೆ ಸಂತತಿ ಯಾರು ಗೊತ್ತಾಯ್ತಾ? ಪಾಠ ಅರ್ಥ ಆಯ್ತಾ? ಫಸ್ಟ್ ಇಂದ ನಾವು ಟ್ರೇಸ್ ಮಾಡ್ಕೊಂಡ್ ಬಂದಿರೋದು ಏನಪ್ಪ ಅಂದ್ರೆ, ಯಾರಪ್ಪ ಈ ಸಂತತಿ ಅಂತ. ಈ ಸಂತತಿ ಇಲ್ಲಿ ಕೊಟ್ಟೋಡಿ ವಾಕ್ಯ. ನಾವೆಲ್ಲ ಏನಂತೆ? ಅಬ್ರಾಹ್ಮಿ ಸಂತತಿ ಅಂದ್ರೆ ನಾವೆಲ್ಲರೂ ಏನ್ರಿ? ಸಂತತಿ. ಇದಕ್ಕೆ ತಲೆ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತನು. ನಾವು ಆ ದೇಹಕ್ಕೆಲ್ಲ ಅಂಗಗಳಾಗಿದ್ದೇವೆ. ಅರ್ಥ ಮಾಡ್ಕೊಂಡ್ರ? ಜೀಸಸ್ ಕ್ರೈಸ್ಟ್ ಇಸ್ ದ ಹೆಡ್ ಆಫ್ ದಿಸ್ ಬಾಡಿ. ವೆರ್ ಆಲ್ ದ ಬಾಡಿ ಮೆಂಬರ್ಸ್ ಆಫ್ ದಿ ಸೇಮ್ ಬಾಡಿ. ಎಲ್ಲಿ ಕೊಟ್ಟಿದ್ದಾರೆ? 1ನೇ ಕೊರಿಂಥ 12ನೇ ಅಧ್ಯಾಯ 12 ಮತ್ತೆ 13. ಸಂತೋಷ್ ಬ್ರದರ್ ಓದಿ. 1 Corinthians 12 chapter 12 and 13 ಓದಿ ಸಂತೋಷ್ ಬ್ರದರ್. ನಾವು ಓದ್ತೀನಿ ಬ್ರದರ್. 12 chapter 12 ಮತ್ತೆ 13th verse. ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ನೋಡ್ರ, ಒಂದೇ ಆತ್ಮದಲ್ಲಿ ಒಂದೇ ದೇಹಕ್ಕೆ ಸೇರಕ್ಕೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಆಮೇಲೆ ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ನೋಡ್ರ, ಒಂದೇ ಆತ್ಮ ನಮ್ಗೆಲ್ಲ ದೇಹ ಕೊಡಲ್ಪಟ್ಟಿತ್ತಂತೆ. ಆಮೇಲೆ 27ನೇ ವಾಕ್ಯ 13 ಓದ್ಬಿಟ್ರ? ಓದ್ದೆ ಬ್ರದರ್. ಆಮೇಲೆ 27 ಓದಿ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ನೋಡ್ರ, ನಾವು ಕ್ರಿಸ್ತನ್ ದೇಹ ಅಂತೇರಿ. ನಾವೆಲ್ಲ ಏನಾಗಿದ್ದೀರ? ಆ ದೇಹಗಳಿಗೆ ಅಂಗಗಳಾಗಿದ್ದೀವಿ ಅಲ್ವರ? ಇದೇನಾಗ್ರ ಅರ್ಥ? ಇವಾಗ ಓದ್ತೀನಿ ಇನ್ನೊಂದು ವಾಕ್ಯ. ಇಲ್ಲಿ ಎಫೆಸ 5ನೇ ಅಧ್ಯಾಯ 23 to 25. ಪ್ರೇಮಾ ಸಿಸ್ಟರ್ ಓದ್ತೀರಾ? ಎಫಿಷಿಯನ್ಸ್ 5th chapter 23 to 25 ಓದಿ ಸಿಸ್ಟರ್. ಓದಿ ಸಿಸ್ಟರ್ ಓದಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಒಂದ್ ನಿಮಿಷ ನಿಧಾನ ನೋಡ್ಕೊಡೋಣ. ಕ್ರಿಸ್ತನು ಸಭೆಗೆ ಏನಾಗಿದ್ದಾನಂತೆ? ತಲೆ. ಹೆಂಗೆ? ಸ್ತ್ರೀಗೆ ಪುರುಷ ಹೆಂಗೆ ತಲೆನೋ ಅದೇ ತರ ಏನ್ರಿ ಕ್ರಿಸ್ತನ್ ಏನಾಗಿದೆ? ಸಭೆಗೆ ತಲೆ ಆಗಿದ್ದಾರೆ. ಹಂಗ ನಾವು ಅವ್ರ ದೇಹಕ್ಕೆ ಅಂಗಗಳು. ಸರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸರ್ ಮುಂದಕ್ಕೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು
ಓದ್ಲಿ ಬ್ರದರ್? ಸರಿ. 25 ಓದಿದ್ರಾ? ಹಾ, ಓದಿನ್ರಿ. ಇವಾಗ 29ರಿಂದ 32 ಓದಿ. ದಯವಿಟ್ಟು ಇನ್ನೊಂದು ಒಂದ್ ನಿಮಿಷ, ಒಬ್ರು ಓದ್ತಾ ಇರ್ಬೇಕಾರೆ ಎಲ್ಲರ ಮ್ಯೂಟ್ ಮಾಡ್ಕೊಂಡು ದಯವಿಟ್ಟು ಸೈಲೆಂಟ್ ಆಗಿ ಕೇಳ್ರಿ ಒಂದ್ ನಿಮಿಷ. ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ, ಓಕೆನಾ? ಸಿಸ್ಟರ್ ಓದಿ ದಯವಿಟ್ಟು. ಓಕೆ ಬ್ರದರ್. ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ. ಇದುವರೆಗೆ ಏನ್ ಹೇಳ್ತಾ ಇದಾರೆ ಅಪೊಸ್ತಲ ಪೌಲು? ಇಷ್ಟವರೆಗೂ ಮಾತಾಡ್ತಾ ಇರೋದು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಮಾತಾಡ್ತಾ ಇಲ್ಲ ರೀ, ಕ್ರಿಸ್ತನಿಗೂ ಸಭೆಗಿರೋ ಸಂಬಂಧದ ಬಗ್ಗೆ ಮಾತಾಡ್ತಾ ಇರೋದು. ಕರೆಕ್ಟಾ? ಹೆಂಗೆ ಕ್ರಿಸ್ತನು ಸಭೆಗೆ ತಲೆನೋ, ಇವೆಲ್ಲ ಬಂದ್ಬಿಟ್ಟು ಹೇಳ್ತಾರದು ಇಬ್ರಿಗಿರೋ ಸಂಬಂಧದ ಬಗ್ಗೆ ಮಾತಾಡ್ತಾರಂತೆ. ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಹೇಳ್ತಾರೆ ಇಷ್ಟರ ಮುಂದಕ್ಕೆ ಓದಿ. ನೆಕ್ಸ್ಟ್ ಕಂಟಿನ್ಯೂ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಇದುವರೆಗೂ ಏನ್ರಿ, ಇದುವರೆಗೂ ಈ ಸತ್ಯಾರ್ಥ ಏನಾಗಿತ್ತಂತೆ? ಗುಪ್ತವಾಗಿತ್ತಂತೆ. ನೋಡಿ, ಇದು ಬಹು ಗಂಭೀರವಾದದ್ದು. ಏನು ಗಂಭೀರವಾದದ್ದು? ಏನು ಇದುವರೆಗೂ ಗುಪ್ತವಾಗಿರೋದು ವಿಚಾರ? ಕ್ರಿಸ್ತನು ಅಂತಂದ್ರೆ ಒಬ್ರೇ ಅಲ್ಲ. ಕ್ರಿಸ್ತನು ಅಂದ್ರೆ ತಲೆ ಏನ್ರಿ? ನಮ್ಮ ರಕ್ಷಕನಂತ ಯೇಸು ಪ್ರಭು. ಆ ದೇಹಕ್ಕೆ ಅಂಗಗಳು ಯಾರು ಅಂತಂದ್ರೆ ದೇವರು ಸಭೆ ಮಕ್ಕಳು. ಇದು ದೊಡ್ಡ ರಹಸ್ಯ, ಇದುವರೆಗೂ ಗುಪ್ತವಾಗಿರೋಂಥ ರಹಸ್ಯ ಅಂತ ಹೇಳ್ತಾರೆ. ಅದಕ್ಕೆ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಕ್ರಿಸ್ತನು ಅಂತಂದ್ರೆ ತಲೆ ಮತ್ತೆ ಶರೀರ ಇಬ್ಬರು ಸೇರಿಬಿಟ್ಟೆ ಕ್ರಿಸ್ತನಾಗೋದಿಕ್ ಸಾಧ್ಯ. ಈ ಒಂದು ಕ್ರಿಸ್ತನ ದೇಹಕ್ಕೆ ಅಂಗಗಳನ್ನ ದೇವರು ಲೋಕದಲ್ಲಿ ಎಲ್ಲಾ ಒಂದು ಲೋಕದಿಂದ ಜನಗಳಿಂದ ಏನ್ ಮಾಡ್ತಾರೆ ಇವತ್ತು? ಆಯ್ಕೆನಾ ಮಾಡ್ತಾ ಇದ್ದಾರೆ ಅಲ್ವರ? ಎಲ್ಲಾ ಜನಗಳನ್ನ ಆಯ್ಕೆ ಮಾಡ್ತಾ ಇದಾರೆ. ಇವತ್ತು ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಭಾಗ ಕಂಪ್ಲೀಟ್ ಆಗ್ಬಿಡ್ತು, ಪಾದ ಭಾಗ ಏನಾಗಿದೆ ಇವತ್ತು ಉಳ್ಕೊಂಡಿದ್ದಾರೆ. ಸೆಲೆಕ್ಷನ್ ಕಂಪ್ಲೀಟ್ ಆಲ್ಮೋಸ್ಟ್ ಆಗೋಯ್ತು. ಜಸ್ಟ್ ಫೀಟ್ ಕ್ಲಾಸ್ ಸೇಂಟ್ಸ್ ಏನಾಗಿದೆ ಪೆಂಡಿಂಗು ಇದೆ. ಇವಾಗ ಸೇತಾನ್ ಟಾರ್ಗೆಟ್ ಯಾರ ಮೇಲೆ? ನಾವು ಪಾಠದ ಆರಂಭದಿಂದ ಏನ್ ನೋಡಿದ್ರಿ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಸೇತಾನು ಯಾರನ್ನ ಟ್ರೇಸ್ ಔಟ್ ಮಾಡ್ಕೊಂಡ್ ಬರ್ತಾ ಇದ್ದಾನೆ? ಸ್ತ್ರೀಯ ಸಂತತಿ ಯಾರು ಅಂತ ಟ್ರೇಸ್ ಔಟ್ ಮಾಡ್ಕೊಂಡೇ ಬರ್ತಾವನೆ. ಕರೆಕ್ಟಾ? ಇವಾಗ ಅವನ ದೃಷ್ಟಿ, ಅವನ ಕಣ್ಣು ಇವತ್ತು ಯಾರ ಮೇಲೆ ಇರ್ತಾರೆ? ಹಂಗಾರೆ ಯಾರ ಮೇಲೆ ಇರ್ತಾರೆ? ಯಾರ ಮೇಲೆ ಇರ್ತಾರೆ ಹೇಳ್ರಿ? ದೇವ್ರ ಮಕ್ಕಳು. ನಮ್ಮೇಲೆ ಬ್ರದರ್. ನಮ್ಮೇಲೆ. ಯಾರು ಸ್ತ್ರೀಯ ಸಂತತಿಯ ಪಾದ ಭಾಗಕ್ಕೆ ಸೇರ್ಬೇಕು ಅಂತ ಇರ್ತಾರೋ ಇವ್ರನ್ನೇ ಸೇತಾನ್ ಏನ್ ಮಾಡೋದು? ಟಾರ್ಗೆಟ್ ಮಾಡೋದು. ಯಾಕೆ ಗೊತ್ತಾ? ಸೇತಾನ್ಗೆ ತುಂಬಾ ಭಯ ಯಾರನ್ನ ಕಂಡ್ರೆ ಅಂದ್ರೆ ನಮ್ಮನ್ ಕಂಡ್ರೆ ರೀ ಅಲ್ವರ? ನಾವ್ ಆಕ್ಚುಲಿ ಅವ್ನ್ ನೋಡ್ಕೊಂಡು ಎದುರ್ಕೊಂಡು ಹೋಗ್ತೀರಿ ಅಲ್ವರ? ನಾವ್ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಅವ್ನ್ ನಮ್ಮನ್ನು ಎದುರ್ಕೊಬೇಕ್ರಿ. ಯಾಕೆ ಗೊತ್ತಾ? ಯಾಕೆ ಹೇಳ್ರಿ? ಸ್ತ್ರೀಯ ಸಂತತಿ ಕಂಪ್ಲೀಟ್ ಆದ್ರೆ ದೇವ್ರು ಯಾರ ತಲೆನ್ ಜಯಿಸ್ತಾರೆ? ನಾವೆಲ್ಲ ಬ್ರದರ್ ತುಳಿಯೋದು ಅದನ್ನ. ನಾವೇ ತಾನೆ ತುಳಿಯೋದು ಅವನ್ನ. ಓದಿ, ಬೈಬಲ್ ಎಲ್ಲಿದೆ ವಾಕ್ಯ? ರೋಮನ್ಸ್ 16:20 ಓದಿ. ರೋಮಾಪುರದಲ್ಲಿ 16:20 ಓದಿ ಸಂತೋಷ್ ಪದಾರ್. ರೋಮಾಪುರದಲ್ಲಿ 16:20 ಓದಿ ಸಂತೋಷ್ ಪದಾರ್. ರೋಮನ್ಸ್ 16:20 ಓದಿ ಸುವರ್ಣ ಅಷ್ಟ ಓದಿ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿದು ಬಿಡುವನು. ನೋಡ್ರ, ಶಾಂತಿದಾಯಕನಂತ ಕರ್ತನು ಅತಿ ಶೀಘ್ರದಲ್ಲಿ ಸೇತಾನನ್ನು ಏನ್ ಮಾಡ್ತಾರಂತೆ? ನಿಮ್ಮ ಕಾಲ್ ಕೆಡ ಹಾಕಿ ಏನ್ ಮಾಡ್ತಾರಂತೆ? ತುಳಿದು ಬಿಡ್ತಾರಂತೆ. ನೋಡ್ರಿ ಅಲ್ವರ? ಇವಾಗ ಈ ವಾಕ್ಯನ ಸೇತಾನ ಓದಿರಲ್ವಾ? ಸೇತಾನ ಓದಿರ್ತಾನ ಇಲ್ವಾ ಹೇಳ್ರಿ? ಓದಿರ್ತಾನೆ ಸರ್, ಓದಿರ್ತಾನೆ. ಇವಾಗ ಏನ್ ಮಾಡ್ತಾನ ಅವನು? ಇವಾಗ ಏನ್ ಮಾಡ್ತಾನೆ ಹೇಳ್ರಿ? ಇವ್ರನ್ನ ವಾಕ್ಯ ಕೇಳ್ತಾವ್ರೋ, ಇವ್ರು ನನ್ನ ತಲೆನ್ ಜಜ್ಬಿಡ್ತಾರೆ, ಅದಕ್ಕಿಂತ ಮುಂಚೆ ನಾನೇನ್ ಮಾಡ್ಬೇಕು? ಇವ್ರ ಕಾಲ್ನ ಅಲ್ಲೇನ್ ಮಾಡ್ಬೇಕು? ಕಾಚಬೇಕು ಅಂತ ಏನ್ ಮಾಡ್ತಾನೆ ಹೇಳಿ? ಕಚ್ಚಕ್ ಬತ್ತಾ ಇರ್ತಾನೆ. ಸೇತಾನ್ ನೋಡ್ರಿ ತುಂಬಾ ಕ್ಲೆವರ್ ರೀ. ಅವ್ನ ಹೆಂಗ್ ಕಚ್ತಾನ ಗೊತ್ತಾ? ಬಾರಿ ಕ್ಲೆವರ್. ಇವಾಗ ಹಾವು ಕಚ್ಚಿದ್ರೆ ಹೆಂಗ್ ಕಚ್ತಾರೆ ಹೇಳಿ? ಹಾವು ಕಚ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಕೂತಿರ್ತಾರ ನಾ ಕಚ್ಚೀನಿ ಅಂತ? ಇಲ್ಲ ಬ್ರದರ್, ಹೊಡೋಗ್ಬಿಡ್ತಾರೆ ಅಲ್ವರ? ಹಾವು ಕುಚ್ಚಿದ್ ಯಾರಿಗೂ ಗೊತ್ತಾಗಲ್ಲ ಅಲ್ವರ? ಏನ್ರಿ ಎಲ್ಲಪ್ಪ ಕಸ್ತು ನೋಡ್ಸೋ ಅಂದ್ರೆ ಗೊತ್ತಿಲ್ಲ ಸರ್. ಏನ್ ಕಸ್ತು ಅಂದ್ರೆ ಸರ್ ಯಾವ ಹಾವು ಗೊತ್ತಿಲ್ಲ ಸರ್. ಇದೇ ಹೇಳೋ ಡಾಕ್ಟರ್ ತಲೆ ಕೆಟ್ಟೋಗ್ಬಿಡ್ತದೆ.
ಇದೇ ತರ ಸೇತಾನು ವಿಷ ಕಚ್ಬಿಟ್ಟು ಹೋಗ್ಬಿಡ್ತಾನ್ರಿ. ವಿಷ ಕ್ರಿಯೇಟ್ ಮಾಡ್ಬೇಕು ನೋಡ್ರಿ. ಏರ್ತದೆ, ಎಲ್ಲಿಂದ ಏರ್ತಾರೆ? ಕಾಲಿಂದ ಹಿಡಿದು ನೆತ್ತಿಗೆ ಏರ್ತಾರೆ, ನೆತ್ತಿಗೆ ಏರ್ತೆ ಕೊಲ್ಯಾಪ್ಸ್. ಸೇತಾನ್ ಇದೇ ಮಾಡೋದ್ರಿ. ಯಾರೆಲ್ಲ ದೇವ್ರ ಮಕ್ಕಳು ವಾಕ್ಯನ ಕೇಳಿ ಸ್ತ್ರೀ ಸಂತತಿಯೆಲ್ಲ ಒಂದು ಅಂಗವಾಗ್ಬೇಕು ಅಂತ ಕಷ್ಟಪಟ್ಟು ಕ್ಲಾಸಿಗೆ ಬರ್ತಾರೆ ನೋಡಿರ್ತೀನಿ, ಸೇತಾನ್ ಅವ್ರಿಗೆ ಏನ್ ಮಾಡೋದು? ವಿಷ ಕಟ್ಬಿಡೋದು. ಇಷ್ಟ ದಿನ ನಿಮ್ ಕಾಲ್ ಕಚ್ಚಿಲ್ವಾ? ಬರ್ಕೊಟ್ರಿ ಅಂತೀನಿ, ನೆಕ್ಸ್ಟ್ ವೀಕಿಂದ ನಿಮ್ ಕಾಲ್ ಕಚ್ಚೋದೆ ಖಂಡಿತವಾಗೂ ಪ್ರಯತ್ನ ಮಾಡ್ತಾರ್ರಿ. 8 ಗಂಟೆ ಕ್ಲಾಸು ಅಂತಂದ್ರೆ ಕರೆಕ್ಟಾಗಿ 7:55ಗೆ ನಿಮ್ಗೊಂದು ಫೋನ್ ಬರ್ತದೆ. ಏನಂತ ಫೋನ್ ಬರ್ತದೆ? ಏನಂತ ಬರ್ಬೋದು? ಕ್ಲಾಸಸ್ ಅಟೆಂಡ್ ಆಗ್ರಿ ಅಂತೀನಿ. ಆಫೀಸ್ ಅಟೆಂಡ್ ಆಗ್ರಿ, ಅವ್ರು ತೀರೋಗ್ಬಿಟ್ಟವ್ರೆ, ಇವ್ರು ತೀರೋಗ್ಬಿಟ್ಟವ್ರೆ, ಹಂಗಾಗೋಯ್ತು ಹಿಂಗಾಗೋಯ್ತು, ಎಮರ್ಜೆನ್ಸಿ. ದಯವಿಟ್ಟು ಹೇಳ್ತೀನಿ, ಯಾವ್ದಕ್ಕೂ ಕಿವಿ ಕೊಡ್ಬೇಡ್ರಿ. ಯಾವುದೂ ವರ್ಕ್ ಆಗಲ್ಲ ರೀ. ಬೈಬಲ್ ಹೇಳ್ತಲ್ಲ, ನಿಮ್ಮ ವಿರುದ್ಧವಾಗಿ ಫಲಿಸುವಂತ, ನೀವು ವಿರುದ್ಧವಾಗಿ ಮಾಡುವಂತ ಒಂದು ಆಯುಧ ಕೂಡ ಏನಾಗಲ್ವಂತೆ? ಫಲಿಸೋದಿಲ್ಲ. ಜಯಿಸೋದಿಲ್ಲ. ಸೇತಾನು ಇವೆಲ್ಲ ಆಯುಧಗಳನ್ನ ತಯಾರಿಸ್ತಾನ್ರಿ. ಏನು ಗೊತ್ತಾ? ಸುಮ್ಮನೆ ನಮ್ಮ ಭಯ ಪಡಿಸೋದಿಕ್ಕೆ. ಅದರ ಸಿಂಹ ಉರ್ರೊಂದು ಗರ್ಜಿಸ್ತದೆ, ಏನಾಗ್ಬಿಡ್ತಾರೆ? ಗರ್ಜಲಿ ಅನ್ಬೇಕು. ಏನಾಯ್ತದೆ? ನಮ್ನೇನೆ ಮುಟ್ಟಕ್ಕೆ ಬರ್ತದಾ? ಮುಟ್ಟಕ್ಕೆ ಬರಲ್ಲ ಅಲ್ವರ. ಅದು ನಮ್ನ ಎದುರಿಸ್ತದೆ, ಎದುರ್ಕೊಂಬಿಡ್ದ್ರಿ ಅಷ್ಟೇ ದೇವ್ರ ಮಕ್ಳು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ವಿಷ ಹಾಕದೇನಂತೆ, ವಿಷ ತೆಗೆರೋಬ್ರು ಅವರು ಅಂತೆ. ಅದು ನೋಡ್ತೀನಿ ನೋಡಿ, ವಿಷ ತೆಗೆದೀವಿ ಹೆಂಗೆ ಅಂತ ಅದರ. ಅದಕ್ಕೆ ಚೆನ್ನಾಗಿ ಜ್ಞಾಪನ ಇಟ್ಕೊಬೇಕು. ದೇವ್ರ ಮಕ್ಳಿಗೆ ಯಾವಾಗ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಲ್ವೋ ಆವಾಗ ನಾವು ಅರ್ಥ ಮಾಡ್ಕೊಬೇಕು. ಏನಪ್ಪ ಅಂತಂದ್ರೆ ಚೇತನ ವಿಷ ಏನ್ ಮಾಡ್ತವನೆ? ಕತ್ತಾವನೆ. 8 ಗಂಟೆ ಕ್ಲಾಸು ಅಂತಂದ್ರೆ ನಾವು ಪಾಪ ಸಿಸ್ಟರ್ ಫೋನ್ ಮಾಡಲಿ ಬಿಡು, ನಾನು ಸಿನಿಮಾ ಥಿಯೇಟರ್ ಇದ್ದೀನಿ ಇಷ್ಟ, ನಾನು ಕ್ಲಬ್ಬಲ್ಲಿ ಇದ್ದೀನಿ ಇಷ್ಟ, ನಾನು ಕ್ರಿಕೆಟ್ ನೋಡ್ತಾ ಇದ್ದೀನಿ ಇಷ್ಟ, ನಾನು ಮ್ಯಾಚ್ ನೋಡ್ತಾ ಇದ್ದೀನಿ, ಸೀರಿಯಲ್ ನೋಡ್ತಾ ಇದ್ದೀನಿ, ಅಲ್ಲಿದ್ದೀನಿ ಇಲ್ಲಿದ್ದೀನಿ, ಆ ಫಂಕ್ಷನ್ ಈ ಫಂಕ್ಷನ್ ಅಲ್ಲ. ಮೆಸೇಜು 3-4 ದಿನ ಮುಂಚೆನೇ ಆಗ್ತಿರ್ತಾನೆ. ಎಷ್ಟು ಜನಕ್ಕೆ ಮೆಸೇಜ್ ಆಗ್ತಿರ್ ಗೊತ್ತಾ? ಹೆಚ್ಚು ಕಮ್ಮಿ 300 ಜನಕ್ಕೆ ಮೆಸೇಜ್ ಆಗ್ತಿರಿ. ಯೋಚನೆ ಮಾಡಿದ್ರೆ ನಾಟ್ ಇವನ್ 10% ಬಂದಿಲ್ಲ ಅಲ್ವರ. ಅಷ್ಟು ಜನಕ್ಕೆ ಮೆಸೇಜ್ ಆಗಿ ಎಷ್ಟು ಜನಕ್ಕೆ ಫೋನ್ ಮಾಡ್ತಾರೆ ಗೊತ್ತಾ? ಎಷ್ಟು ಜನ ಬರ್ತೀರಿ? ಯಾಕೆ ಹೇಳಿ? ವಿಷ ಕಕ್ಬಿಟ್ಟವನೆ ಸೇತಾನು. ಅದರ ಕರ್ತನಲ್ಲಿ ಪ್ರೀತಿ ಅಂದ್ರೆ ದೇವ್ರ ಮಕ್ಳು ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು ಗೊತ್ತಾ? ಯಾವತ್ತು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕ್ರಿ. ಎದ್ದೆ ನಿಂತೆ ದೇವ್ರಿಗಾಗಿ ಏನ್ ಮಾಡ್ಬೇಕು? ಸತ್ಯಕ್ಕಾಗಿ ದುಡ್ವಾಗಿ ಏನ್ ಮಾಡ್ಬೇಕು? ದೇವ್ರ ಮಕ್ಳು ನಿಂತ್ಕೊಬೇಕು. ಯಾವುದೇ ಕುತಂತ್ರಗಳಿಗೆ ಏನಾಗ್ಬಾರ್ದು, ನಾವು ಒಳಗಾಗ್ಬಾರ್ದ್ರಿ. ಜಯಿಸ್ಬೇಕು ದೇವ್ರ ಮಕ್ಳು ಅದರ. ಯಾಕಂದ್ರೆ ಅತಿ ಶೀಘ್ರದಲ್ಲಿ ನಮ್ಮ ಕಾಲ್ ಕೆಳಗಡೆನೆ ದೇವ್ರು ಏನ್ ಮಾಡೋದು? ಸೇತಾನ್ ತಲೆನ ಜಯ ಅವನೆಲ್ಲ ಪ್ಲಾನ್ ಪರ್ಪಸ್ಗಳು ಏನ್ ಮಾಡ್ತಾರೆ? ಕೊಲಾಪ್ಸ್ ಮಾಡ್ತಾರೆ ಅದರ. ಸರಿ, ಪಾಠ ಕೇಳಿದ್ರಲ್ಲ, ಕೊನೆಗೆ ಒಂದು ಪ್ರಶ್ನೆ ಕೇಳ್ತೀನಿ, ನೋಡ್ತೀನಿ ಏನು ಕರೆಕ್ಟಾಗಿ ಉತ್ತರ ಕೊಡ್ತೀನಿ ನೋಡೋಣ. ಇದೇನು ಬರೀ ಪ್ರಶ್ನೆ ಕೇಳ್ತಾನೆ, ಓದಪ್ಪ ಈ ಪಾಠದಲ್ಲಿ ಬರೀ ಪ್ರಶ್ನೆಗಳೇ ಅದರ. ಸರಿ, ಸೇತಾನು ಏವಾಳಿಗೆ ಎಷ್ಟು ಪ್ರಶ್ನೆ ಆಗ್ದ? 2 ಪ್ರಶ್ನೆ ಆಗ್ದ, ಕರೆಕ್ಟಾ? 2 ಪ್ರಶ್ನೆಯಲ್ಲೇ ಏವಾಳನ್ನ ಬೋಲ್ಡ್ ಮಾಡಾಕ್ಬಿಟ್ಟ ಅದರ. ಔಟ್, ಕ್ಲೀನ್ ಔಟ್. ಸರಿ, ಇವಾಗ ಇದೇ ತರ ದೇವರು ಸೇತಾನ್ಗೆ 2 ಪ್ರಶ್ನೆ ಆಗ್ತಾರೆ. ಈ 2 ಪ್ರಶ್ನೆಗೆ ಸೇತಾನ್ ಕೆಲವು ಉತ್ತರ ಕೊಡಕ್ಕೆ ಆಗಲ್ಲ. ಯಾವ್ದ ಪ್ರಶ್ನೆ? ಯಾರು ಹೇಳ್ತೀರಾ? ಸೇತಾನ್ಗೆ ದೇವರು 2 ಪ್ರಶ್ನೆ ಆಗ್ತದೆ. ಬೈಬಲ್ ಇದನ್ನ ನೋಡ್ತೀನಿ ನಿಮ್ಗೆ. ಈ ಪ್ರಶ್ನೆಗೆ ಸೇತಾನ್ ಉತ್ತರನೇ ಕೊಡಕ್ಕಾಗಲ್ಲ ರೀ. ಯಾವ್ದಪ್ಪ 2 ಪ್ರಶ್ನೆ? ಯಾರು ಗೊತ್ತಾ? ಈ ಪ್ರಶ್ನೆ ತಂದವನೇ ಅವನು ರೀ. ಆದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಅವನ ಕೈಲಿ ಆಗಲ್ಲ ರೀ. ದೇವ್ರ ಆ ಥರ ಪ್ರಶ್ನೆ ಆಗ್ತಾರೆ. ಯಾವುದು? 1 ಕೊರಿಂಥ 15:55 ನೋಡ್ರಿ ಅಂತೀನಿ. 1 Corinthians 15:55. 1 Corinthians 15:55. ಮರಣವೇ ನಿನ್ನ ಜಯವೆಲ್ಲಿ? ಮೊದಲನೇ ಪ್ರಶ್ನೆ, ಮರಣವೇ ನಿನ್ನ ಜಯವೆಲ್ಲಿ? ಕ್ರಿಸ್ತನ ರಾಜ್ಯದಲ್ಲಿ ಸತ್ತವರೆಲ್ಲ ಎದ್ದು ಬಂದ್ಬಿಟ್ರೆ ಸಾವೇ ಇಲ್ಲ ಅಂತ ತಿಳ್ಕೊಳ್ರಿ. ಸಮಾಧಿನೇ ಇಲ್ಲ, ಸಾಯ್ತಾ ಇರೋದು ಯಾರು ಇಲ್ಲ, ಸಾಯಂಗೆ ಇಲ್ಲ. ದೇರ್ ಇಸ್ ನೋ ಡೆತ್ ಅಟ್ ಆಲ್. ಆವಾಗ ಈ ಪ್ರಶ್ನೆ ಸೇತಾನ್ಗೆ ದೇವ್ರ ಹಾಕಿದ್ರೆ ಉತ್ತರ ಕೊಡ್ತಾನ? ಮರಣವೇ ನಿನ್ನ ಜಯವೆಲ್ಲಿ? ಎಲ್ಲಿದೆ ಜಯ? ಏನು ಉತ್ತರ ಕೊಡ್ತಾನೆ? ಜಯನೇ ಇಲ್ವಲ್ಲ. ನೆಕ್ಸ್ಟ್ ಆಮೇಲೆ ಇನ್ನೊಂದು ಪ್ರಶ್ನೆ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಎಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಅದರ ಈ ಒಂದು ಕೊನೆಯಲ್ಲಿ ಈ ಯೂಟ್ಯೂಬ್ ಲಿಂಕ್ನ ನಿಮಗೆ ಶೇರ್ ಮಾಡ್ತೀರಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕ್ರೈಸ್ತ ಸಹೋದರಗಳಿಗೆ ತಿಳಿಸ್ಕೊಡಿ. ಯಾರೋ ಹೊಸೊಬ್ಬರು ಆಸಕ್ತಿ ಇದ್ರೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ಲಿಂಕ್ ಮುಖಾಂತರ ಹೊಸೊಬ್ರು ಆ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಅವರು ಕೂಡ ಈ ಕ್ಲಾಸಸ್ಗಳನ್ನ ಉಚಿತವಾಗಿ ಕೇಳ್ಬೋದು. ಅದು ಮಾತ್ರ ಅಲ್ಲ, ನಮ್ನ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ, ನಮ್ಮ ಮೊಬೈಲ್ ನಂಬರ್ 8867768876 ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನೇ ಪ್ರಶ್ನೆ ಇರಿಸ್ರಿ, ಯಾವಾಗ ಬೇಕಾದ್ರೆ ವಾಟ್ಸಪ್ ಮಾಡಿ, ಅದೆಲ್ಲ ಪ್ರಶ್ನೆಗಳಿಗೆ ಸತ್ಯವಾದ ಮುಖಾಂತರ ಉತ್ತರ ಕೊಡ್ತೀರಿ. ಓಕೆನಾ? ಸರಿ, ಕೊನೆಯದಾಗಿ ಯಾರಿಗಾರ ಪ್ರಶ್ನೆ ಇದೆಯಾ, ಏನೋ ಕೇಳಬೇಕು ಅಂತಿದ್ಯಾ? ದಯವಿಟ್ಟು ಕೇಳಿ. ಇದುವರೆಗೂ ಆಗಿರೋ ಪಾಠದಲ್ಲಿ ಯಾರಿಗಾನ ಡೌಟ್ಸ್ ಇದ್ರೆ ಕೇಳಿ. ಪಾಠದಲ್ಲಿ ಡೌಟ್ಸ್ ಇದ್ರೆ ಕೇಳಿ. ಪೀಟರ್ ಬ್ರದರ್, ಡೌಟ್ಸ್ ಇದೆಯಾ?
ಸರಿ, ಅನಿತಾ ರೋಸ್ ಆ, ಸಿಸ್ಟರ್ ಹೇಳ್ರಿ. ಪೀಟರ್ ಡೌಟ್ ಇದೆಯಾ? ಹೌದು. ಸೈತಾನನ ಮೊದಲು ಪರಲೋಕದಲ್ಲಿ ಆ ದೇವರ ರಾಜ್ಯವನ್ನು ಆಕ್ರಮಿಸಿಕೊಳ್ಳಬೇಕೆಂದು ಯೋಚಿಸಿದಲ್ಲ. ಆ ಥರ ವಾಕ್ಯ ಎಲ್ಲ ಐತೆ? ಅಂದ್ರೆ ಅದು ಯೆಶಾಯನಲ್ಲಿ ಉಂಟು, ನೀನು ಕಿರುಬಿ ಆಗಿದ್ದೆ ಅಂತ ಹೇಳಿ. ಹಾ, ಎಲ್ಲಿ ಓದಿ ವಾಕ್ಯ ತೆಗೀರಿ, ಅಲ್ಲಿ ಓದಿ. ಆಯ್ತಾ ಆ ಥರ ವಾಕ್ಯ? 14ನೇ ಅಧ್ಯಾಯದಲ್ಲಿ ಏನ ಬರುತ್ತದೇನೋ. ಆಯ್ತಾ ನೋಡಿ, ವಾಕ್ಯ ತೆಗೀರಿ. ವಾಕ್ಯದಲ್ಲಿ ಇದೆಯಾ ನೋಡಿ, ಹಂಗೆ ಪರಲೋಕ ಹಿಂಗಿತ್ತು ಅಂತೇನೋ ಇದೆಯಾ ವಾಕ್ಯ? ಸರಿ, ಬ್ರದರ್ ಹುಡ್ಕ ತನಕ ಬೇರೆ ಯಾರಿಗಾರ ಡೌಟ್ಸ್ ಇದೆಯಾ? ಅನಿತಾ ರೋಸ್ ಸಿಸ್ಟರ್? ಇಲ್ಲ ಬ್ರದರ್, ಏನಿಲ್ಲ. ಗೌರವ್ ಸಿಸ್ಟರ್? ಅಮೃತ ಸಿಸ್ಟರ್? ಓಕೆ. ಮನು ಬ್ರದರ್? ರೂಪಲ್ ಸಿಸ್ಟರ್ ಹೇಳಿ. ಇಲ್ಲ ಬ್ರದರ್, ಏನಿಲ್ಲ. ಓಕೆ, ಸರಿ. ಓಕೆ, ನಳಿನಾಕ್ಷಿ ಮೋಹನ್ ರಾಜ್ ಸಿಸ್ಟರ್. ಸಿಸ್ಟರ್ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್. ಓಕೆ, ನೂತನ್ ಬ್ರದರ್? ಇಲ್ಲ ಬ್ರದರ್, ಥ್ಯಾಂಕ್ಸ್. ಓಕೆ, ಶಾಂತ್ ಕುಮಾರ್ ಬ್ರದರ್? ಓಕೆ, ಪ್ರೇಮ ಯೋಗೇಶ್ ಸಿಸ್ಟರ್? ಇಲ್ಲ. ಓಕೆ, ರಂಗಸ್ವಾಮಿ ಬ್ರದರ್? ಸಂತೋಷ್ ಬ್ರದರ್? ಬ್ರದರ್ ಇಲ್ಲ ಬ್ರದರ್. ಓಕೆ, ಶಿಲ್ಪಾ ಸಿಸ್ಟರ್? ಬ್ರದರ್ ಆದ್ರೂ ಸಿಂಪಲ್ ಆಗಿ ಕೇಳ್ತೀನಿ ಬ್ರದರ್. ಅದೇ ಈಗ ನಾವು ಇನ್ನೂ ಜೀವಂತವಾಗಿ ಇದೀವಲ್ಲ ಬ್ರದರ್, ಸ್ಪಿರಿಚುವಲ್ ಆಗಿ ತುಳಿತೀವ ಅಥವಾ ಇದಾಗಿ ತುಳಿತೀವ ಬ್ರದರ್ ಸೈತಾನ? ಇವಾಗ ನಮ್ ಸೇತನ್ ಕಣ್ಣು ಕಾಣಿಸ್ತಾನ? ಇಲ್ಲ ಬ್ರದರ್. ಮತ್ತೆ ಅವ್ನು ಹೆಂಗಿದ್ದಾನೆ? ಈಗ ನಾವು ಎಲ್ಲ ಇದೇ ತರ ಇದೀವಲ್ಲ ಬ್ರದರ್, ಸಭೆ ಕಂಪ್ಲೀಟ್ ಆಗ್ಬೇಕಾದ್ರೆ ನಾವೆಲ್ಲ ಹೇಗಿರ್ತೀವಿ ಅಂತ. ವೆರಿ ಗುಡ್ ಕ್ವಶನ್. ಅದರ ಇವಾಗ ಯೇಸು ಕ್ರಿಸ್ತು ಮರಣದ ನಂತರ ಹೆಂಗಿದ್ರು ಅದೇ ತರ ನಾವಿರ್ತೀವಿ ಅಷ್ಟೇ. ಓಕೆನಾ? ಅದೇ ತರ ಕ್ರಿಸ್ತನ ಮರಣದ ನಂತರ ಯಾವ ತರ ಆತ್ಮಿಕ ಶರೀರದಲ್ಲಿ ಸೇರ್ಕೊಂಡಿದಾರೋ ಅದೇ ತರ ನಾವು ಸೇರ್ಕೊಂಡಾಗ ಸೇತಾನ್ ತಲೆನ ಅಂದ್ರೆ ಆತನ ಯೋಚನೆಗಳನ್ನ ಆತನ ಮಾಡೋಂಥ ಎಲ್ಲ ಒಂದು ಪ್ಲಾನ್ ನ ಕಂಪ್ಲೀಟ್ ಕೊಲಾಪ್ಸ್ ಮಾಡ್ತಾರೆ. ಓಕೆನಾ? ಓಕೆ, ಸರಿ. ಪೀಟರ್ ಬ್ರದರ್ ಹೇಳ್ರಿ, ಏನ್ ಹೇಳ್ತಾ ಇದ್ರಿ? ಇದು ಯೆಶಾಯ 14ನೇ ಅಧ್ಯಾಯದಲ್ಲಿ 12ನೇ ವಚನ ಹೇಳ್ತಾ ಉಂಟು, ಆಕಾಶದಿಂದ ಹೇಗೆ ಬಿದ್ದೆ ಅಂತ ಹೇಳಿ. ಸರಿ, ಅಲ್ಲಿ ಪರಲೋಕ ಅಂತ ಕೊಟ್ಟಿದ್ಯಾ? ಪರಲೋಕ ಅಂತ ಇಲ್ಲ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಬ್ರದರ್ ಇದೊಂದು ಫ್ರಮ್ ಹೆವನ್ ಅಂತ ಉಂಟು. ಇಂಗ್ಲಿಷ್ ಸ್ಟೇಷನ್ ಅಲ್ಲಿ ಹೌ ಯು ಆರ್ ಫಾಲನ್ ಫ್ರಮ್ ಹೆವನ್ ಅಂತ ಉಂಟು. ವೆರಿ ಗುಡ್. ಸೊ ಹಂಗಾರೆ ಸೇತಾನು ಪರಲೋಕದಲ್ಲಿ ಪಾಪ ಮಾಡಿ ಪರಲೋಕದಿಂದ ಬಿದ್ದು ಅಂತ ಅಲ್ವಾ? ಹೌದು. ಸರಿ, ಇವಾಗ ದೇವರ ಸನ್ನಿಧಾನದಲ್ಲಿ ಯಾರ ಕೆಟ್ಟವರು ಅಥವಾ ಕೆಟ್ಟದೇನು ಇರಕ್ ಸಾಧ್ಯನಾ? ಕೆಟ್ಟವರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಪಾಪ ಮಾಡುವ ತನಕ ಅವನು ಅಲ್ಲಿದ್ದ ಅಂತ ಹೇಳಿ. ಓಕೆನಾ? ಪಾಪ ಮಾಡಿದ ನಂತರ ಕೆಳಗೆ ಬಿದ್ದ. ಕೀರ್ತನೆ 5ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಕೀರ್ತನೆ 5:4. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ನೋಡ್ರ, ಕೆಟ್ಟದ್ದು ಆತನ ಬಳಿಯಲ್ಲಿ ತಂಗಲಕ್ಕೆ ಸಾಧ್ಯನೇ ಇಲ್ಲ. ಸೊ ಲೂಸಿಫರು ಪಾಪ ಮಾಡಿದ್ಮೇಲೆ ಅಥವಾ ಅಲ್ಲಿ ದೇವ್ರ ಸನ್ನಿಧಾನ ಇರ್ಬೇಕಾದ್ರೆ ಪಾಪ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹೇಗ್ ಸಾಧ್ಯ ಇಲ್ಲ? ಪರಿಶುದ್ಧನಾಗಿರೋ ದೇವ್ರ ಸನ್ನಿಧಾನದಲ್ಲಿ ಪಾಪಿಷ್ಟು ಯಾರು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನೀವು ಸತ್ಯವೇದ ವಾಕ್ಯದಲ್ಲಿ ಓದ್ದ ಅಂತಂದ್ರೆ, ನಾವು ಬೈಬಲ್ನ ಯಾವಾಗ ಹೇಗೆ ಓದ್ಬೇಕು ಅಂದ್ರೆ ಒಂದು ವಾಕ್ಯದಿಂದ ಕನ್ಕ್ಲೂಷನ್ ಬರ್ಬಾರ್ದ್ರಿ. ನಾವು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದಿರಾ ನೀವು? ಔಟ್ ಸ್ಟಡಿ ಬೈಬಲ್ ಕೇಳಿದಿರಾ ನೀವು? ಪಾಠನ ಬೈಬಲ್ ಹಿಂಗೆ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಓಕೆನಾ? ಸೊ
ಇಲ್ಲಿ ಏಷಾಯದಲ್ಲಿ ಹೇಳಂತ ಮಾತು ಅದಕ್ಕೆ ದೃಢಪಡಿಸೋದಕ್ಕೆ ಬೇರೆ ವಾಕ್ಯ ಏನಾಗಿರ್ಬೇಕು ಇರಬೇಕು. ಅದ್ರ ಎಲ್ಲಪ್ಪ ಇದೆ ಅಂದ್ರೆ ಎಜಿಕೆಲ್ 28ನೇ ಅಧ್ಯಾಯದಲ್ಲಿದೆ. ಎಜಿಕೆಲ್ 28ನೇ ಅಧ್ಯಾಯದಲ್ಲಿ ಅವಾಗೆ ಓದಂತ ವಾಕ್ಯದಲ್ಲಿ ಓದಂತಂದ್ರೆ 13ನೇ ವಾಕ್ಯದಲ್ಲಿ ಏನಪ್ಪ ಕೊಟ್ಟಿದ್ರೆ ದೇವರ ಉದ್ಯಾನವನವಾಗಿರುತ್ತೆ ಏದಿನಲ್ಲಿ ಇದ್ದಿ ಅಂತ ಹೇಳ್ತಾರೆ. ಅಲ್ಲಿ ಏನ್ ಮಾಡ್ತಾ ಇದ್ರು ಏದೇನಲ್ಲಿ ಅಂತಂದ್ರೆ 14ನೇ ವಾಕ್ಯದಲ್ಲಿ ಏನ್ ಕೊಟ್ಟಿದೆ ಬೇಕು ಓದಿರ್ಬೋದ ಪೀಠ ಬದ ನೀವು ಕನ್ನಡ ಓದ್ತೀರಾ? ಹೇಳಿ ಬರ್ತಾರೆ ಯಾವ್ದ್ರಲ್ಲಿ? ಎಜೆಕಿಯಲ್ 28:14 ನೀವು ಕನ್ನಡ ಓದ್ತೀರಾ? ಇಲ್ಲಿ ಓದ್ತಾ ಇದ್ದೇನೆ. ಓದಿ. ಸರಿ, ಬೇರೆ ಯಾರು ಓದ್ತೀರಾ? ನಾವು ಓದ್ಬಿಡಲ್ವಾ? 28:14. ಓದ್ತೀನಿ ಇದು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿ ಆಗಿದ್ದಿ. ರೈಟ್. ಇವಾಗ ಒಂದ್ ನಿಮಿಷ. ಇವಾಗ ಇವರು ರೆಕ್ಕೆ ತೆರಳು ನೆರಳು ಕೊಡುವಂತ ಕಿರುಬಿ ಎಲ್ಲಾಗಿದ್ರು? ಪರಲೋಕದಲ್ಲಿದ್ರ? ಇದು ಭೂಲೋಕದಲ್ಲಿ ತಾನೇ ಹೇಳ್ತಾರದು. ರೆಕ್ಕೆ ತೆರೆದು ನೆರಳು ಕೊಡೋಕೆ ಪರಲೋಕದಲ್ಲಿ ಯಾರು ನೆರಳು ಕೊಡಬೇಕು? ಪರಲೋಕಕ್ಕೆ ಯಾರು ರಕ್ಷಣೆ ಕೊಡಬೇಕು? ಇಲ್ಲಿ ಮನುಷ್ಯನ ಭೂಲೋಕದಲ್ಲಿ ಸೃಷ್ಟಿ ಮಾಡೋಕೆ ಮನುಷ್ಯನ್ಗೆ ಏನ್ ಮಾಡ್ಬೇಕಾಯ್ತು? ಒಂದು ಪ್ರೊಟೆಕ್ಷನ್ ಕೊಡಬೇಕಾಗಿತ್ತು ಅಲ್ವರ. ಆ ಕೆಲಸನ ಲೂಸಿಫರ್ಗೆ ಏನ್ ಮಾಡಿದ್ವು ವಹಿಸಿದ್ದು ಅಲ್ವರ. ಆ ಕೆಲಸನ ವಹಿಸಿದ ಮೇಲೇನೆ ಅವನಲ್ಲಿ ಏನಾಯ್ತು? ಈ ಒಂದು ಕೆಟ್ಟ ಆಲೋಚನೆ ಅಂತ ಉದ್ಭವ ಆಯ್ತು ದೇವ್ರ ವಿರುದ್ಧವಾಗಿ. ಇದೆಲ್ಲ ಆಗಿದ್ದೆಲ್ಲಿ ಅಂತಂದ್ರೆ ಭೂಲೋಕದಲ್ಲಿ. ಅದಕ್ಕೆ ನೋಡ್ಬೇಕ್ರೆ ಅವರು ಪರಲೋಕದಿಂದ ನೀನು ಹೇಗೆ ಬಿದ್ದಿ ಅಂತ ಏನಪ್ಪ ಅರ್ಥ ಅಂದ್ರೆ ಅಷ್ಟು ಉನ್ನತವಾಗಿರೋಂಥ ಒಂದು ಏನ್ರಿ ಸರ್ವ ಸುಲಕ್ಷಣ ಶಿರೋಮಣಿ ದೇವ್ರ ವಿರುದ್ಧವಾಗಿ ಅಹಂಕಾರದಿಂದ ಹೆಮ್ಮೆಯಿಂದ ಪಾಪ ಮಾಡ್ದವಾಗ ನೀನು ಅಲ್ಲೂ ಉನ್ನತ ಸ್ಥಾನದಿಂದ ನೀನು ಹೇಗಪ್ಪ ನೀನು ಕೆಳಕ್ಕೆ ಬಿದ್ದೆ ಅಂತಂದ್ರೆ ಲಿಟರಲ್ ಆಗಿ ಪರಲೋಕ ತಳ್ಬಿಟ್ರು ಬಿದ್ದೋಗ್ಬಿಟ್ರು ಅಂತ ಅಲ್ಲ ರೀ. ಅದರ ಅಂತ ಉನ್ನತವಾದ ಗೌರವವಾದಂಥ ಸ್ಥಾನದಿಂದ ದೇವ್ರು ಏನ್ ಮಾಡಿದ್ರು ಇವ್ರನ್ನ ಆ ಸ್ಥಾನಕ್ಕೆ ವಾಪಸ್ ಏನ್ ಮಾಡಲಿಲ್ಲ, ಸ್ವೀಕಾರ ಮಾಡಲಿಲ್ಲ ಅಂತಂದ್ಬಿಟ್ಟು ಅರ್ಥ ಆಯ್ತಾ? ಲಿಟರಲ್ ಆಗಿ ಪರಲೋಕದಲ್ಲಿ ಇದ್ರು, ಪರಲೋಕದ ಪಾಪ ಮಾಡ್ಬಿಟ್ರು, ಆಮೇಲೆ ದೇವ್ರ ಕೆಳಗೆ ತಳ್ಬಿಟ್ರು, ಭೂಲೋಕಕ್ಕೆ ಬಂದ್ಬಿಟ್ರು, ಭೂಲೋಕ ನಾಶ ಮಾಡ್ಬಿಟ್ರು ಅಂತಲ್ಲ ರೀ. ಎಲ್ಲ ಚೆನ್ನಾಗೇ ಇತ್ತು. ಇವ್ರನ್ನ ಇಟ್ಕೊಂಡೇ ಭೂಲೋಕನ ಸೃಷ್ಟಿ ಮಾಡೋದು. ಯೋಬ 38:6 ಮತ್ತೆ 7 ಹೇಳ್ತಿರಲ್ಲ. ಸೊ ಅಲ್ಲಿ ಏನಾಯ್ತು ಅಂತಂದ್ರೆ ಭೂಲೋಕಕ್ಕೆ ಬಂದಿದ್ಮೇಲೆ ಈ ಒಂದು ಜವಾಬ್ದಾರಿ ತಗ್ಗಿಸ್ಕೊಂಡು ದೀನಭಾವನಾಗಿ ಒಂದು ವಾಚ್ಮನ್ ತರ ಕೆಲಸ ಮಾಡಕ್ಕೆ ಜವಾಬ್ದಾರಿ ಕೊಟ್ಟವಾಗೇನೆ ಅವ್ರು ಏನಾಗಿದ್ದು ಹೆಮ್ಮೆ ಅಂತ ಅಂದ್ಬಿಟ್ಟು ಬಂದಿದ್ದು. ಅವಾಗ ಏನ್ ಮಾಡಿದ್ರು? ಆದಾಮ್ ರಾಜನ, ನಾನು ರಾಜನಾಗ್ತೀನಿ, ನಾನು ಏನ್ ಮಾಡ್ತೀನಿ ಉನ್ನತ ಸರಿ ಸಮಾನ ಆಗ್ತೀನಿ. ಓ ದೇವ್ರು ಬ್ರಹ್ಮಾಂಡಕ್ಕೆ ರಾಜನ, ನಾನು ಭೂಮಿಗೆ ಏನಾಗ್ತೀನಿ ರಾಜ್ಯನಾಗ್ತೀನಿ ಅಂತ ಅವಾಗ ಏನ್ ಮಾಡಿದ್ರು ಥಿಂಕ್ ಮಾಡಿದ್ರು. ಆ ರೀತಿ ನೋಡ್ಬೇಕ್ರೆ ಆದಾಮ್ ಮತ್ತೆ ಅವಳನ್ನ ವಂಚಿಸಿದ್ದು. ಓಕೆನಾ ಬ್ರದರ್? ಓಕೆ, ಥ್ಯಾಂಕ್ ಯು. ಸರಿ, ಬೇರೆ ಇನ್ಯಾರಿಗೇನು ಡೌಟ್ಸ್ ಇದೆ? ರಮೇಶ್ ಪೂಜಾರಿ ಬ್ರದರ್ ಏನೋ ಡೌಟ್ಸ್ ಇದೆಯಾ? ಇದೊಂದು ಅಕ್ಷರ ಗೊತ್ತಿಲ್ಲ. ಒಂದ್ ನಿಮಿಷ. ರಂಗಸ್ವಾಮಿ ಬ್ರದರ್ ನಿಮ್ಗೇನೋ ಡೌಟ್ಸ್ ಇದೆಯಾ? ಇಲ್ಲ. ಓಕೆ, ಶಿಲ್ಪಾ ಸಿಸ್ಟರ್? ಇಲ್ಲ ಬ್ರದರ್. ಸುವರ್ಣ ಸಿಸ್ಟರ್? ಇಲ್ಲ ಬ್ರದರ್. ತಿಮೋತಿ ಬ್ರದರ್? ರೂಪಾಲಿ ಸಿಸ್ಟರ್? ವಿನಾಯಕ ನಾಯಕ್ ಬ್ರದರ್? ಸರಿ, ವಿಕಾಸ್ ಬ್ರದರ್ ನಿಮ್ ಪ್ರಶ್ನೆ ಏನು ಇವಾಗ ಕೇಳ್ರಿ. ನೋ ಡೌಟ್ ಸರ್. ಓಕೆ, ಹೇಳಿ ವಿಕಾಸ್ ಬ್ರದರ್, ಹೇಳ್ರಿ ನಿಮ್ ಪ್ರಶ್ನೆ ಹೇಳ್ರಿ. ಇದು ಎಷ್ಟಂಡೆ ಕೇಳಕ್ಕೆ ಏನಪ್ಪ? ಎಷ್ಟಂಡೆ ಕಾಲ್ಸ್ ಅನ್ನ ಎಷ್ಟೇ ಕಾಲ್ಸ್ ಅನ್ನು ಕೇಳಿದೆ. ಎಷ್ಟಂಡೆ ಕಾಲ್ಸ್ ಅನ್ನು ಕೇಳಿದೆ. ಆನ್ಲೈನ್ ಕಾಲ್ಸ್ ಕ್ಲಾಸು ಪ್ರತಿ ಭಾನುವಾರ 8 ಗಂಟೆ ಶುರು ಆಗ್ತದೆ. ಸರಿ, ಓಕೆ, ಸರಿ. ರೆವಲ್ಯೂಷನ್ 20th ಚಾಪ್ಟರ್ ಅಲ್ಲಿ ಹೇಳ್ತಾರಲ್ಲ 1000 ವರ್ಷ ಸ್ವಲ್ಪ ಕಾಲ ಬಿಡ್ತಾರೆ ಅಂತ, ಬಂಧನ ಮಾಡ್ತಾರೆ ಅಂತ. ಅವಾಗ ಜಜ್ಜದು ಅಂತನಾ ಅಥವಾ ಬಿಟ್ಟಾಗಿ ಅದಾದ್ಮೇಲೆ ಜಜ್ಜದ? ಬಿಟ್ಟಾಗಿದ್ಮೇಲೆ. ಓಕೆನಾ? ಸರಿ, ಬೇರೆ ಯಾರಿಗೋ ಪ್ರಶ್ನೆ ಇದೆಯಾ ಬ್ರದರ್ ಸಿಸ್ಟರ್ಸ್? ಸರಿ, ಓಕೆ. ಹಂಗಾರೆ ಅಂತಿಮವಾಗಿ ನಾವು ಪ್ರಾರ್ಥನೆ ಮಾಡಿ ಏನ್ ಮಾಡೋಣ, ಕ್ಲೋಸ್ ಮಾಡೋಣ. ಇದನ್ನ ಪ್ರಾರ್ಥನೆ ನಡ್ಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ ವಿನೋದ್ ಬದನ್ ಕೇಳ್ಕೊಂತೀರಿ. ವಿನೋದ್